ನಮಸ್ಕಾರ, ಕಾಲೇಜು ಶಿಕ್ಷಣ ಇಲಾಖೆಗೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್ ಪ್ರಸಾದ್. ನಾವು ಹಿಂದಿನ ತರಗತಿಗಳಲ್ಲಿ ಕಂಪ್ಯೂಟರ್ ಅಂದರೆ ಏನು, ಕಂಪ್ಯೂಟರ್ IPO ಸೈಕಲ್ ಅಂದರೆ ಏನು, ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸಸ್ ಯಾವ್ಯಾವುದು, ಅದು ಯಾವ ಥರ ಕೆಲಸ ಮಾಡುತ್ತೆ, ಸ್ಕ್ಯಾನರ್ ಇರ್ಬೋದು, ಬಾರ್ಕೋಡ್ ರೀಡರ್ ಇರ್ಬೋದು, MICR ಇರ್ಬೋದು, ಮುಂತಾದವುಗಳು ನಾವು ತಿಳ್ಕೊಂಡಿದ್ದೀವಿ. ಇವಾಗ ನಾವಲ್ಲಿ ಇನ್ಪುಟ್ ಪ್ರೊಸೆಸಿಂಗ್ ಸೈಕಲ್ ಅಂತ ನಾವು ತಿಳ್ಕೊಂಡಾಗ ಇನ್ಪುಟ್ ತೊಗೊತಾ ಇತ್ತು, ಪ್ರಾಸೆಸ್ ಮಾಡ್ತಾ ಇತ್ತು, ಔಟ್ಪುಟ್ ಕೊಡ್ತಾ ಇತ್ತು. ಸೊ ಆ ಸೈಕಲಲ್ಲಿ ನಾವೇನು ತಿಳ್ಕೊಂಡ್ವಿ, ಪ್ರಾಸೆಸ್ ಮಾಡೋದಕ್ಕೂ ನಮಗೊಂದು ಮೆಮೊರಿ ಬೇಕು ಅಂತ ತಿಳ್ಕೊಂಡಿದ್ದೀವಿ. ಔಟ್ಪುಟ್ ಬಂದಮೇಲಿಂದ ಸ್ಟೋರೇಜ್ ಆಗುತ್ತೆ. ಸೊ ಸ್ಟೋರೇಜ್ ಮಾಡ್ಕೋಬೇಕು ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ. ಫಾರ್ ದ ಲಾಂಗ್ ಟರ್ಮ್ ಯೂಸೇಜ್ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಸೊ ಹಾಗಾದರೆ ಕಂಪ್ಯೂಟರಲ್ಲಿ ಮೆಮೊರಿ ಎಲ್ಲಿರುತ್ತೆ, ಯಾವ್ಯಾವ ಥರ ಮೆಮೊರಿ ಇರುತ್ತೆ, ಮತ್ತು ಆ ಮೆಮೊರಿನ ನಾವು ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಚಾಪ್ಟರ್ ಈಸ್ ಕಂಪ್ಯೂಟರ್ ಮೆಮೊರಿ ಅಂಡ್ ಸ್ಟೋರೇಜ್ ಆರ್ಕಿಟೆಕ್ಚರ್. ಸೊ ಕಂಪ್ಯೂಟರ್ ಮೆಮೊರಿ ಅಂದರೆ ಏನು, ಅದು ಯಾವ್ಯಾವ ಥರ ಸ್ಟೋರ್ ಮಾಡುತ್ತೆ, ಮತ್ತು ಎಲ್ಲೆಲ್ಲಿ ನಾವು ಯಾವ್ಯಾವುದಕ್ಕೆ ಸ್ಟೋರ್ ಮಾಡ್ತೀವಿ. ಡಿಫ್ರೆಂಟ್ ಪರ್ಪಸಸ್ ವಿ ಸ್ಟೋರ್ ಇನ್ ಡಿಫ್ರೆಂಟ್ ಸಿಸ್ಟಮ್ಸ್. ಸೊ ವಾಟ್ ಆರ್ ದೋಸ್ ಸಿಸ್ಟಮ್ಸ್ ಅಂಡ್ ವೈ ಡು ವಿ ಸ್ಟೋರ್ ದೇರ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇದೆ. CPU ಪ್ರಾಸೆಸ್ ಆಗುತ್ತೆ. ಆ ಪ್ರಾಸೆಸ್ ಆಗಬೇಕಾದ್ರೆ ರ್ಯಾಮ್ಗೆ ಹೋಗುತ್ತೆ, ರ್ಯಾಮಲ್ಲಿ ಪ್ರಾಸೆಸ್ ಆಗುತ್ತೆ. ಅಲ್ಲಿಂದ ಬರುವಂಥ ಔಟ್ಪುಟ್ನ ನಾವು ಸೆಕೆಂಡರಿ ಸ್ಟೋರೇಜ್ ಡಿವೈಸಲ್ಲಿ ಸ್ಟೋರೇಜ್ ಮಾಡ್ತೀವಿ. ಸೊ ಯಾವ ಥರ ಕೆಲಸ ಮಾಡುತ್ತೆ, ಏನೆಲ್ಲ ಮಾಡುತ್ತೆ, ವಿ ವಿಲ್ ಲರ್ನ್ ಇನ್ ಟುಡೇಸ್ ಕ್ಲಾಸ್. ಕಂಪ್ಯೂಟರ್ ಮೆಮೊರಿ ಅಂಡ್ ಮೆಮೊರಿ ಸ್ಟೋರೇಜ್ ಯೂನಿಟ್ಸ್. ಮೆಮೊರಿಯು ಕಂಪ್ಯೂಟರ್ನ ಸಂಗ್ರಹಣಾ ಘಟಕವಾಗಿದ್ದು ಇದನ್ನು ದತ್ತಾಂಶ, ಸೂಚನೆಗಳು ಮತ್ತು ಫಲಿತಾಂಶಗಳನ್ನು ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಸಂಗ್ರಹಿಸಲು ಬಳಸಲಾಗುತ್ತದೆ. ಇವಾಗ ಮೆಮೊರಿ ಅಂತ ಏನಿದೆ, ಈ ಮೆಮೊರಿ ನಾವು ತಗೊಂಡಾಗ ಈ ಮೆಮೊರಿನಲ್ಲಿ ಐದರ್ ಟು ಪ್ರಾಸೆಸ್, ಇವಾಗ ನಾನು 2+2 ಅಂತ ಕೊಟ್ಟೆ, ಆ 2+2ನ ಎಲ್ಲಿ ನಾನು ಸೇವ್ ಮಾಡಬೇಕು, ಯಾವ ಇನ್ಸ್ಟ್ರಕ್ಷನ್ಸ್ ಇಡಬೇಕು, ಎಲ್ಲಿ ಇಡಬೇಕು, ಟು ನೋ ಆಲ್ ಆಫ್ ದಟ್ ನನ್ಗೊಂದು ಮೆಮೊರಿ ಬೇಕು. ದೆನ್ ಈ 2+2 = 4 ಅಂತ ಬಂತು. ಆ 4ನ ನಾನು ಎಲ್ಲಿ ಸೇವ್ ಮಾಡಲಿ, ನಾನು ಯಾವ ಥರ ಅದನ್ನು ಸೇವ್ ಮಾಡಲಿ, ದಟ್ ಟು ನೋ ಆಲ್ ದೋಸ್ ಥಿಂಗ್ಸ್ ನನಗೆ ಇನ್ನೊಂದು ಮೆಮೊರಿ ಬೇಕು. ಸೊ ಪ್ರಾಸೆಸ್ ಮಾಡೋದಕ್ಕೆ ಒಂದು ಮೆಮೊರಿ ಬೇಕು, ಪ್ರಾಸೆಸ್ ಮಾಡಿರೋ ರಿಸಲ್ಟ್ನ ನನಗೆ ಸ್ಟೋರ್ ಮಾಡೋದಕ್ಕೆ ಇನ್ನೊಂದು ಬೇಕು. ಸೊ ನೋಡಿ ಇಲ್ಲಿ ದತ್ತಾಂಶ, ಡೇಟಾ, ಇನ್ಸ್ಟ್ರಕ್ಷನ್ಸ್ ಅಂಡ್ ಫಲಿತಾಂಶ, ದ ಔಟ್ಪುಟ್ ಏನು ಬರುತ್ತೆ ಅದೆಲ್ಲದನ್ನು ಸ್ಟೋರ್ ಮಾಡೋದಕ್ಕೆ ನನಗೇನು ಬೇಕು, ಕಂಪ್ಯೂಟರ್ ಮೆಮೊರಿ ಬೇಕು. ಸೂಚನೆಗಳನ್ನು ಕಾರ್ಯಗತಗೊಳಿಸುವಿಕೆಯನ್ನು ಸಕ್ರಿಯಗೊಳಿಸುವ ಕಂಪ್ಯೂಟರ್ ಆರ್ಕಿಟೆಕ್ಚರ್ನ ಅಗತ್ಯ ಭಾಗ. ಇಟ್ ಈಸ್ ಅ ಫಂಡಮೆಂಟಲ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್ ಟು ಪ್ರಾಸೆಸ್ ದ ಇನ್ಸ್ಟ್ರಕ್ಷನ್ಸ್, ಟು ಟೇಕ್ ದ ಇನ್ಪುಟ್, to process the instructions and to give the output. We need what is called as computer memory. ನೆಕ್ಸ್ಟ್ ನೋಡೋದಾದ್ರೆ ಈ ಮೆಮೊರಿನಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಇಲ್ಲಿ ನಾನು 2 ಅಂತ ಕೊಟ್ಟಿದ್ದೀನಿ. 2 2s 4, 4 2s 8, 8 2s 16. ಸೊ ನನಗೆ ಫೈನಲ್ ಆಗಿ ಬೇಕಾಗಿರೋ 16. ಬಟ್ ಈ 8 and 4 ಈ ಇಂಟರ್ಮೀಡಿಯರಿ ರಿಸಲ್ಟ್ಸ್ನ ನಾನು ಎಲ್ಲನ್ನ ಸ್ಟೋರ್ ಮಾಡಿಟ್ಕೊಂಡು ದೆನ್ ಐ ಕ್ಯಾನ್ ಗೆಟ್ ದ ಫೈನಲ್ ರಿಸಲ್ಟ್. ಸೊ ಅಲ್ಲಿಗೆ ಐ ವಾಂಟ್ ಮೆಮೊರಿ ಒನ್ ವಿಚ್ ಈಸ್ ಟೆಂಪರರಿ ಅಂಡ್ ಐ ವಾಂಟ್ ಮೆಮೊರಿ ಈ ಫೈನಲ್ ರಿಸಲ್ಟ್ಸ್ನ ಸ್ಟೋರ್ ಮಾಡೋದಕ್ಕೆ ವಿಚ್ ಈಸ್ ಪರ್ಮನೆಂಟ್. ಸೊ ಅಲ್ಲಿಗೆ ಕಂಪ್ಯೂಟರಲ್ಲಿ ನನಗೆ ಯಾವ ಥರ ಮೆಮೊರಿ ಬೇಕು, ಐ ವಾಂಟ್ ಟೆಂಪರರಿ ಮೆಮೊರಿ to process the input and do the calculations, and I want one more permanent memory to store the final output. ಸೂಚನೆಗಳನ್ನು ಕಾರ್ಯಗತಗಳು ಸಕ್ರಿಯಗೊಳಿಸಲು ಕಂಪ್ಯೂಟರ್ ಅಗತ್ಯ ಭಾಗ ಆಗಿದೆ. ಮೆಮೊರಿ ಪ್ರಕಾರವನ್ನು ಅವಲಂಬಿಸಿ ತಾತ್ಕಾಲಿಕ ಅಥವಾ ಶಾಶ್ವತ, ಟೆಂಪರರಿ ಮೆಮೊರಿ ಆರ್ ದ ಪರ್ಮನೆಂಟ್ ಮೆಮೊರಿ. ನಾವಿಲ್ಲಿ ರ್ಯಾಮ್ ವರ್ಸಸ್ ರಾಮ್ ಅಂತ ಬರ್ದಿದ್ದೀವಿ. ವಿ ವಿಲ್ ಸಿ ದಟ್ ಹೋಗ್ತಾ ವಿ ವಿಲ್ ಲರ್ನ್ ಆಲ್ ಆಫ್ ದೋಸ್. ರ್ಯಾಮ್ ಅಂದ್ರೆ ಏನು, ರಾಮ್ ಅಂದ್ರೆ ಏನು, ಎಕ್ಸೆಟ್ರಾ ವಿ ವಿಲ್ ಲರ್ನ್ ದೆಮ್. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಪ್ರಾಸೆಸರ್ ಮೆಮೊರಿ, ಪ್ರೈಮರಿ ಮೆಮೊರಿ ಅಂಡ್ ದೆನ್ ದ ಸೆಕೆಂಡರಿ ಮೆಮೊರಿ ಆರ್ ದ ಆಕ್ಸಿಲರಿ ಮೆಮೊರಿ ಅಂತ ನಾವು ಬರ್ದಿದ್ದೀವಿ. ಏನಪ್ಪ ಇದು ಪ್ರಾಸೆಸರ್ ಮೆಮೊರಿ ಅಂತಂದ್ರೆ, ನೋಡಿ ಇಲ್ಲಿ CPU ಇದೆ. CPU ಇಂದ ಆಚೆ ಕಡೆಗೆ ನಮ್ಗೆ ಏನಿದೆ, ಇಲ್ಲಿ ರಾಮ್ ಇದೆ, ಮತ್ತೆ ನಮ್ಗೆ ರ್ಯಾಮ್ ಇದೆ, ಮತ್ತೆ ನಮ್ಗೆ ರಾಮ್ ಇದೆ. ಅದು ಅಲ್ದಿರ ನಮ್ಗೆ ಏನಿದೆ ಇಲ್ಲಿ, ವಿ ಆಲ್ಸೋ ಹ್ಯಾವ್ ದ ಸೆಕೆಂಡರಿ ಮೆಮೊರಿ. ಸೊ ವಾಟ್ ಈಸ್ ದಿಸ್ ಸೆಕೆಂಡರಿ ಮೆಮೊರಿ? CPU ಒಳಗಡೆ ನಮ್ಗೆ ಏನಿದೆಯಪ್ಪ ಅಂತಂದ್ರೆ, CPU ಒಳಗಡೆನೆ ನಮ್ಗೆ ರಿಜಿಸ್ಟರ್ಸ್ ಅಂತ ಇದೆ. ಇದ್ರ ಮಧ್ಯದಲ್ಲಿ ನಮ್ಗೆ ಕ್ಯಾಶೆ ಮೆಮೊರಿ ಅಂತ ಬರುತ್ತೆ. ಇದು ಬಂದು ನಮ್ಗೆ ಸೆಕೆಂಡರಿ ಮೆಮೊರಿ. ಸೊ ನೋಡಿ ಇಲ್ಲಿ CPU ಹತ್ರ ರಿಜಿಸ್ಟರ್ಸ್ ಇದೆ, CPUಗೂ ರಾಮ್ಗೂ ಮಧ್ಯ ಕ್ಯಾಶೆ ಮೆಮೊರಿ ಇದೆ, ಇಲ್ಲಿ ನಮಗೆ ಸೆಕೆಂಡರಿ ಮೆಮೊರಿ ಇದೆ. ಪ್ರೊಸೆಸರ್ ಮೆಮೊರಿ ರಿಜಿಸ್ಟರ್ಗಳು ಮತ್ತು ಕ್ಯಾಶೆಯನ್ನು ಒಳಗೊಂಡಿರುವ CPU ಚಿಪ್ನಲ್ಲಿ ನೇರವಾಗಿದೆ. CPU ಅಥವಾ ಇದೆ ಇದು ಇವೆರಡೂ.
ಪ್ರೈಮರಿ ಮೆಮೊರಿ ಪ್ರಾಥಮಿಕ ಮೆಮೊರಿ, ಇಲ್ಲಿ ಸೂಚನೆಗಳು ಮತ್ತು ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುವ ಮೊದಲು ಲೋಡ್ ಮಾಡಲಾಗುತ್ತದೆ ಪ್ರೈಮರಿ ಮೆಮೊರಿ. ಸೆಕೆಂಡರಿ ಮೆಮೊರಿ ದೀರ್ಘಾವಧಿಯ ದೊಡ್ಡ ಪ್ರಮಾಣದ ದತ್ತಾಂಶವನ್ನು ಶಾಶ್ವತವಾಗಿ ನಾವು ಸೇವ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಸೆಕೆಂಡರಿ ಮೆಮೊರಿನ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ನೋಡೋದಾದ್ರೆ ಹಿಯರ್ ಇಂಟರ್ನಲ್ ಪ್ರೊಸೆಸರ್ ಮೆಮೊರಿ ಯಾವುದು, ರಿಜಿಸ್ಟರ್ಸ್ ಅಂಡ್ ಕ್ಯಾಶೆ. ಪ್ರೈಮರಿ ಮೆಮೊರಿ ಯಾವುದು, ರ್ಯಾಮ್ ಮತ್ತೆ ರಾಮ್. ಸೆಕೆಂಡರಿ ಮೆಮೊರಿ ಯಾವುದು, ಆಕ್ಸಿಲರಿ ಮೆಮೊರೀಸ್, ಹಾರ್ಡ್ ಡಿಸ್ಕ್ ಇರ್ಬೋದು, ಪೆನ್ ಡ್ರೈವ್ಗಳು ಇರ್ಬೋದು, SSD ಕಾರ್ಡ್ಸ್ ಇರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಪ್ರಾಸೆಸರ್ ಪ್ರೊಸೆಸರ್ ಅಲ್ಲಿ ತುಂಬಾ ಬೇಗ ಕ್ಯಾಲ್ಕುಲೇಷನ್ಸ್ ಆಗಬೇಕು, ಔಟ್ಪುಟ್ ಬೇಗ ಕೊಡಬೇಕು. ವೆರಾಸ್ ಸೆಕೆಂಡರಿ ಮೆಮೊರಿನಲ್ಲಿ ಸ್ವಲ್ಪ ನಿಧಾನಕ್ಕೆ ಬಂದ್ರೂ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಅದರಿಂದ ನೋಡಿ ಇಲ್ಲಿ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಾವು ಕ್ಯಾಶೆ ಮೆಮೊರಿಗೆ ರಿಜಿಸ್ಟರ್ಸ್ಗೆ ಹತ್ರ ಹೋದಷ್ಟು ಸ್ಪೀಡ್ ಜಾಸ್ತಿ ಆಗುತ್ತೆ. ಅದೇ ನಾವು SSDಗೆ ಈ ತರ ಬಂದಾಗ ಸ್ಪೀಡ್ ಕಮ್ಮಿ ಆಗುತ್ತೆ. ಬಟ್ ಪ್ರೈಸ್ ಅಂತ ತಗೊಂಡಾಗ ಇದು ನಮಗೆ ಪ್ರೈಸ್ ಜಾಸ್ತಿ ಬರುತ್ತೆ, ಇದು ನಮಗೆ ಪ್ರೈಸು ಕಮ್ಮಿ ಇರುತ್ತೆ. ಯಾಕೆ, ಇದು ಸ್ಲೋ ಇರೋದ್ರಿಂದ ನಮಗೆ ಇದು ಕಡಿಮೆ ರೇಟಿಗೆ ಸಿಗುತ್ತೆ, ಕಡಿಮೆ ಸ್ಪೀಡ್ ಅಲ್ಲಿ ಇರುತ್ತೆ. ಮೇಲಕ್ಕೆ ಕ್ಯಾಶೆ ಮೆಮೊರಿಯ ರಿಜಿಸ್ಟರ್ಸ್ ಹೋದಷ್ಟು ನಮ್ಗೆ ಏನಾಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ. ಅಟ್ ದಿ ಸೇಮ್ ಟೈಮ್ ಅದರದ ಕಾಸ್ಟ್ ಪರ್ MB ಏನಿದೆ ಅದು ಕೂಡ ನಮಗೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಡೆಫಿನಿಷನ್ ತಗೊಂಡ್ರೆ, ಎಲೆಕ್ಟ್ರಾನಿಕ್ ಸ್ಟೋರೇಜ್ ಕಾಂಪೋನೆಂಟ್ ರಿಕ್ವೈರ್ಡ್ ಟು ಸೇವ್ ಡೇಟಾ, ಇನ್ಸ್ಟ್ರಕ್ಷನ್ಸ್ ಅಂಡ್ ರಿಸಲ್ಟ್ ಈಸ್ ಕಾಲ್ಡ್ ಯುವರ್ ಟೆಂಪರರಿ ಆರ್ ಪರ್ಮನೆಂಟ್ ಮೆಮೊರಿ. ಡೈರೆಕ್ಟ್ ಆಕ್ಸೆಸ್ ಯಾವುದಕ್ಕಿರುತ್ತೆ, ಇದಕ್ಕಿರುತ್ತೆ. ಯಾವುದು, ಈ ರ್ಯಾಮ್ ಮತ್ತೆ ರಾಮ್ಗೆ ಡೈರೆಕ್ಟ್ ಆಕ್ಸೆಸ್ ಇರುತ್ತೆ. ಅಂಡ್ ಹೌ ಇಸ್ ಇಟ್ ಮೆಜರ್ಡ್ ಅಂದ್ರೆ, ಇಟ್ ಈಸ್ ಮೆಜರ್ಡ್ ಇನ್ KB, MB ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಅಲ್ಲಿಗೆ ನಮಗೆ ಮೆಮೊರಿ ಹೈರಾರ್ಕಿ ಗೊತ್ತಾಯ್ತು. ಮೆಮೊರಿ ಹೈರಾರ್ಕಿ ಅಂದ್ರೆ ಏನು, ಫಸ್ಟ್ ಯಾವ್ದು ಬರುತ್ತೆ ನಮಗೆ, ವೆರಿ ಕ್ಲೋಸ್ ಅಂಡ್ ವೆರಿ ಫಾಸ್ಟ್ ರಿಜಿಸ್ಟರ್ಸ್ ಬರುತ್ತೆ. ರಿಜಿಸ್ಟರ್ಸ್ ಆದ್ಮೇಲಿಂದ ನಮ್ಗೆ ಯಾವ್ದು ಬರುತ್ತೆ, ಕ್ಯಾಶೆ ಮೆಮೊರಿ ಬರುತ್ತೆ. ಅದಾದ್ಮೇಲಿಂದ ನಮಗೆ ರ್ಯಾಮ್ ಮತ್ತೆ ರಾಮ್ ಬರುತ್ತೆ. ಅದಾದ್ಮೇಲಿಂದ ನಮಗೆ ಹಾರ್ಡ್ ಡಿಸ್ಕ್ ಬರುತ್ತೆ. ಸೊ ದಟ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅದು ಬರುತ್ತೆ ಸ್ಪೀಡ್. ಸೊ ನೆಕ್ಸ್ಟ್ ನೋಡೋದಾದ್ರೆ ನಾವು ನಾವಿಲ್ಲಿ ಬರ್ದಿದ್ದೀವಿ ಕ್ಯಾಶೆ ಮೆಮೊರಿ, ರಿಜಿಸ್ಟರ್ಸು, ಕ್ಯಾಶೆ, ರ್ಯಾಮು, SSD ಮತ್ತೆ ಆಪ್ಟಿಕಲ್ ಸ್ಟೋರೇಜ್ ಡಿವೈಸಸ್ ಎಕ್ಸೆಟ್ರಾ. ಸೊ ಇವಾಗ ನಾವೇನ್ ಮಾಡೋಣ, ರಿಜಿಸ್ಟರ್ಸ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಆವಾಗ ನಾವು ತಿಳ್ಕೊಂಡಂಗೆನೆ CPU ಮೇಲೇನೆ there are some memory units. Those memory units which are very very close to CPU and almost like on the CPU ನೇ ಇರುತ್ತೆ. Their size is very very small but they are very very fast or ultra fast. Instructions ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇರ್ಬೋದು, ಇಲ್ಲ ಡೇಟಾನ ಟೆಂಪರರಿ ಆಗಿ ಸ್ಟೋರ್ ಮಾಡಿ ಫರ್ದರ್ ಪ್ರಾಸೆಸಿಂಗ್ ಕೊಡೋದಿರ್ಬೋದು. ದೇ ಆರ್ ಯೂಸ್ಡ್. ರಿಜಿಸ್ಟರ್ಗಳು CPU ಒಳಗೆ ಅತಿ ವೇಗದ ಸಣ್ಣ ಶೇಖರಣಾ ಘಟಕಗಳಾಗಿವೆ. ಆಸ್ ಐ ಟೋಲ್ಡ್ ಆಲ್ರೆಡಿ, ನೋಡಿ CPU ಮೇಲೇನೆ ಇರುತ್ತೆ. ಸೊ ದೇ ಆರ್ ವೆರಿ ವೆರಿ ಸ್ಮಾಲ್ ಇನ್ ಸೈಜ್, very very small but they are ultra fast. The more fast your CPU, the better performance of your computer. ಕರೆಕ್ಟ್ ಅಲ್ವಾ? ಸೊ ರಿಜಿಸ್ಟರ್ಸ್ ಎಷ್ಟು ಫಾಸ್ಟ್ ಆಗಿದ್ರೆ ಅಷ್ಟು ಫಾಸ್ಟ್ ಆಗಿ ನಮಗೆ ಕೆಲಸ ಆಗುತ್ತೆ, ಅಷ್ಟು ಫಾಸ್ಟ್ ಆಗಿ ನಮಗೆ ಪ್ರಾಸೆಸಿಂಗ್ ಆಗುತ್ತೆ. ಸೊ ದೇ ಆರ್ ವೆರಿ ಕ್ಲೋಸ್ ಟು CPU. ದೇ ಆರ್ ಯೂಸ್ ಫಾರ್ ಸ್ಮಾಲ್ ಟೆಂಪರರಿ ಸ್ಟೋರೇಜ್ ಆಫ್ ದಿ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ಸ್. ನೋಡಿ ಇಲ್ಲಿ ಕಾರ್ಯಗತಗೊಳಿಸುವಾಗ ALU ಮತ್ತು CU ರಿಂದ ನೇರವಾಗಿ ಬಳಸಲ್ಪಡುತ್ತದೆ. ಸೊ CPU ಏನಿದೆ, ALU ಅಂಡ್ CU ಏನಿದೆ, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ದೇ ಕ್ಯಾನ್ ಡೈರೆಕ್ಟ್ಲಿ ಆಕ್ಸೆಸ್ ದಿಸ್ ರಿಜಿಸ್ಟರ್ಸ್ ಟು ಸೇವ್ ದ ಡೇಟಾ ಆರ್ ಟು ಪ್ರಾಸೆಸ್ ದಿ ಇನ್ಸ್ಟ್ರಕ್ಷನ್ಸ್. ಪ್ರಸ್ತುತ ಪ್ರಕ್ರಿಯೆಗೊಳಿಸುತ್ತಿರುವ ದತ್ತಾಂಶವನ್ನು ಸಂಗ್ರಹಿಸುತ್ತದೆ. ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಂಗೆ 2 into 3 into 4 into 5 into 6 ಅಂತ ನಾನು ಕೊಟ್ಟಾಗ ಇಲ್ಲಿ 6 4 24 24 5 120 ಈ ತರ ಏನ್ ಸ್ಟೋರ್ ಆಗ್ಬೇಕು, ಈ ಟೆಂಪರರಿ ಡೇಟಾ. ನನ್ಗೆ ಫೈನಲ್ ಆನ್ಸರ್ ಇಸ್ 120 into 6, ಅದು ನಮಗೆ ಫೈನಲ್ ಆನ್ಸರ್. ಬಟ್ ಈ ಡೇಟಾನೆಲ್ಲ ಸ್ಟೋರ್ ಮಾಡ್ತಾ ಹೋದ್ರೆ ತಾನೇ ನಮಗೆ ಫೈನಲ್ ಕ್ಯಾಲ್ಕುಲೇಷನ್ ಮಾಡಕ್ಕಾಗೋದು. ಅದರಿಂದ ದಿಸ್ ರಿಜಿಸ್ಟರ್ಸ್ ಏನಿದೆ, ದೇ ಆರ್ ಗೋಯಿಂಗ್ ಟು ಸ್ಟೋರ್ ದಿಸ್ ಡೇಟಾ ಟೆಂಪರರಿಲಿ. ಪ್ರಸ್ತುತ ಕಾರ್ಯಗೊಳಿಸಲಿರುವ ದತ್ತಾಂಶವನ್ನು ಸಂಗ್ರಹಿಸುತ್ತದೆ. ಸೊ ವಾಟ್ ಎವರ್ ಪ್ರಾಸೆಸ್ ಇಸ್ ಬೀಯಿಂಗ್ ಎಕ್ಸಿಕ್ಯೂಟೆಡ್ ಅಟ್ ದಟ್ ಮೂಮೆಂಟ್ ಅದನ್ನ ಅದು ಸ್ಟೋರ್ ಮಾಡ್ಕೊಂಡಿರುತ್ತೆ. ವೆರಿ ಫಾಸ್ಟ್, ಕ್ಲೋಸ್ ಟು CPU. ದಟ್ ಈಸ್ ದ ಫಸ್ಟ್ ಒನ್. ನೀವು ಇಲ್ಲಿ ನೋಡೋದಾದ್ರೆ ದ ಅಪೆಕ್ಸ್ ರಿಜಿಸ್ಟರ್ಸ್. ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಲೊಕೇಶನ್ ಬಿಲ್ಟ್ ಡೈರೆಕ್ಟ್ಲಿ ಇನ್ಸೈಡ್ ದ CPU. CPU ಅಲ್ಲೇ ಇದೆ ಅದು. ಆಕ್ಸೆಸ್ ಟೈಮ್ ಇಸ್ ಲೆಸ್ ದನ್ 1 nanosecond. ಫಾಸ್ಟೆಸ್ಟ್ ಮೆಮೊರಿ in the system. So basically it is very very microscopic, measured in bits or bytes. So small memory, very very small memory. ನಾನು ಹೇಳ್ದಂಗೆ ಯಾಕೆ ಇದು ವೆರಿ ವೆರಿ ಸ್ಮಾಲ್ ಮೆಮೊರಿ, ಇಲ್ಲಿ ನಾವೇನು ಲಾಂಗ್ ಟರ್ಮ್ ಸ್ಟೋರೇಜ್ಗಾಗ್ಲಿ ಇಲ್ಲ ಹೈ ಡೇಟ್ ಆಗಲಿ ನಾವೇನು ಸ್ಟೋರ್ ಮಾಡೋದಿಲ್ಲ. ಆ ಮೂಮೆಂಟ್ ಅಲ್ಲಿ ನಾವು ಏನು ಪ್ರಾಸೆಸ್ ಮಾಡ್ತಾ ಇರ್ತೀವಿ, ಆ ಮೂಮೆಂಟ್ ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಅದು ಪ್ರಾಸೆಸ್ ಮಾಡೋದಕ್ಕೆ ನಮ್ಗೆ ಏನೆಲ್ಲ ಡೇಟಾ ಅದು ಔಟ್ಪುಟ್ ಬರ್ತಾ ಇರುತ್ತೆ, ಅದು ಇಂಟರ್ಮೀಡಿಯರಿ ರಿಸಲ್ಟ್ಸ್ ಇರ್ಬೋದು ಇಲ್ಲ ಇನ್ಸ್ಟ್ರಕ್ಷನ್ಸ್ ಇರ್ಬೋದು, ಅದನ್ನ ಅದು ಸ್ಟೋರ್ ಮಾಡ್ತಾ ಇರುತ್ತೆ. ಸೊ ದಟ್ ಈಸ್ ದ ಯೂಸೇಜ್ ಆಫ್ ರಿಜಿಸ್ಟರ್ಸ್. ದಟ್ ಈಸ್ ವೈ ಇಟ್ ಈಸ್ ವೆರಿ ವೆರಿ ಫಾಸ್ಟೆಸ್ಟ್
fastest, but it is very very smallest size also. See ಇಲ್ಲಿ ಒಂದಷ್ಟು ಕೌಂಟರ್ಸ್ ಇರುತ್ತೆ. Say for example, ಪ್ರೋಗ್ರಾಮ್ ಕೌಂಟರ್ ಏನ್ ಸ್ಟೋರ್ ಮಾಡುತ್ತೆ, ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ದಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಸಿ ಇವಾಗ 2 into 2 into 2 into 2 ಅಂತ ನಾನು ಕೊಟ್ಟಾಗ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿದೆ, ಇದು ಇಂಟು ಇದೆಯಾ, ಇಲ್ಲ ಇಲ್ಲಿ ಪ್ಲಸ್ ಅಂತ ಕೊಟ್ಟಿರ್ತೀನಿ, ಇಲ್ಲ ಇಲ್ಲಿ ಡಿವಿಷನ್ ಅಂತ ಕೊಟ್ಟಿರ್ತೀನಿ. ಸೊ ಆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿದೆ ಅದು ಇಟ್ ಹೋಲ್ಡ್ಸ್ ದಿ ಅಡ್ರೆಸ್ ಆಫ್ ದಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್. ಸಿ ಇನ್ಸ್ಟ್ರಕ್ಷನ್ ರಿಜಿಸ್ಟರ್ ಸ್ಟೋರ್ಸ್ ಕರೆಂಟ್ಲಿ ಎಕ್ಸಿಕ್ಯೂಟಿಂಗ್ ಇನ್ಸ್ಟ್ರಕ್ಷನ್. ಇವಾಗ ಯಾವ್ದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅದು ಇಲ್ಲಿದ್ರೆ ಪ್ರೋಗ್ರಾಮ್ ಕೌಂಟರ್ ಅಲ್ಲಿ ಇಲ್ಲಿ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ರೆಡಿ ಆಗಿರುತ್ತೆ. ಹೋಲ್ಡ್ಸ್ ದಿ ಇಂಟರ್ಮೀಡಿಯೇಟ್ ಅರ್ಥಮೆಟಿಕ್ ಅಂಡ್ ಲಾಜಿಕಲ್ ರಿಸಲ್ಟ್ಸ್. ನಾನು ಹೇಳ್ದೆ ಅಲ್ವಾ ಇಲ್ಲಿ ನಿಮಗೆ ಇದು 4 2s ಬರೋಸಿಗೆ 4 ಸ್ಟೋರ್ ಮಾಡಬೇಕಲ್ಲ, ಎಲ್ಲಿ ಸ್ಟೋರ್ ಆಗುತ್ತೆ, ಅಕ್ಯುಮುಲೇಟರ್ ಅಲ್ಲಿ ಸ್ಟೋರ್ ಆಗುತ್ತೆ. ಸೊ ಈ ತರ ಇಟ್ ಇಸ್ ಗೋಯಿಂಗ್ ಟು ಸ್ಟೋರ್. ಸಿ ಕೋರ್ ರಿಜಿಸ್ಟರ್ ಫಂಕ್ಷನ್ಸ್ ಏನೆಲ್ಲ ಮಾಡುತ್ತೆ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ನ ತಗೊಂಡಿಟ್ಕೊಂಡಿರುತ್ತೆ, ಇಲ್ಲ ಇವಾಗ ನಡೀತಾ ಇರೋ ಇನ್ಸ್ಟ್ರಕ್ಷನ್ ಅಡ್ರೆಸ್ ನ ಸೇವ್ ಮಾಡ್ಕೊಂಡಿರುತ್ತೆ, ಇಲ್ಲ ಇಂಟರ್ಮೀಡಿಯೇಟ್ ರಿಸಲ್ಟ್ ಆಗಿ ALU ಇಂದ ಆಗಲಿ ಲೈಕ್ ಅರ್ಥಮೆಟಿಕ್ ಫಂಕ್ಷನ್ ಆರ್ ಲಾಜಿಕಲ್ ಫಂಕ್ಷನ್ ಇಂದ ಏನೆಲ್ಲ ಔಟ್ಪುಟ್ಸ್ ಬರುತ್ತೆ ಅದನ್ನ ಟೆಂಪರರಿ ಆಗಿ ಅದು ಹೋಲ್ಡ್ ಮಾಡುತ್ತೆ. ಸೊ ದೀಸ್ ಆರ್ ದ ರಿಜಿಸ್ಟರ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಸೊ ಇನ್ ದ ರಿಜಿಸ್ಟರ್ ಮೆಮೊರಿ ಫಾರ್ ದ ಕ್ಯಾಲ್ಕುಲೇಷನ್ purposes. So CPU registers the apex, meaning to say they are at the top. ಏನಕ್ಕೆ they are at the top? They decide how fast your computer is going to operate. So that is your CPU registers. So what is the next one? Next is the cache memory. So cache memory ಅಂದ್ರೆ ಏನು? ಸಿ ಇವಾಗ ನಾವು ಇವಾಗ ತಾನೇ ನೋಡಿದ್ವಿ, ಇಲ್ಲಿ ಏನ್ ತಿಳ್ಕೊಂಡ್ವಿ, CPU ನಲ್ಲಿ ರಿಜಿಸ್ಟರ್ಸ್ ಇರುತ್ತೆ, ರಿಜಿಸ್ಟರ್ ಮೆಮೊರಿ ಇರುತ್ತೆ ಅಂತ ಹೇಳಿದ್ವಿ. ಆ ರಿಜಿಸ್ಟರ್ಗೂ ನಿಮ್ಮ ರ್ಯಾಮ್ಗೂ ಮಧ್ಯದಲ್ಲಿ ಬರೋದೆ ಕ್ಯಾಶೆ ಮೆಮೊರಿ. ಸೊ ಬೇಸಿಕಲಿ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ಸ್ಟ್ರಕ್ಷನ್ಸ್, ಫ್ರೀಕ್ವೆಂಟ್ಲಿ ಯೂಸ್ಡ್ ಡೇಟಾ ಅದನ್ನ ನಾವಿಲ್ಲಿ ಸ್ಟೋರ್ ಮಾಡಿರ್ತೀವಿ. ಸಿ ಕ್ಯಾಶೆ ಮೆಮೊರಿ ಒಳಗೆ ಅಥವಾ ಹತ್ತಿರದಿರುವ ಒಂದು ಸಣ್ಣ ಹೆಚ್ಚಿನ ವೇಗದ ಮೆಮೊರಿ ಆಗಿದ್ದು ಎಲ್ಲಿ, CPU ಒಳಗೆ ಅಥವಾ ಕ್ಲೋಸರ್ ಟು CPU. ಸಿ ಇಟ್ ಇಸ್ ನಾಟ್ ಇನ್ಸೈಡ್ CPU, ಇಟ್ ಈಸ್ ಬಿಟ್ವೀನ್ CPU ಅಂಡ್ ದಿ ರ್ಯಾಮ್. ಏನಕ್ಕೆ ಯೂಸ್ ಮಾಡ್ತೀವಿ, ಆಗಾಗ್ಗೆ ಬೇಕಿರೋ ದತ್ತಾಂಶ, ದ ಒನ್ ವಿಚ್ ಇಸ್ ಯೂಸ್ಡ್ ಫ್ರೀಕ್ವೆಂಟ್ಲಿ. ಸೊ ಯಾವೇ ಒಂದು ಈ ಡೇಟಾನ, ಯಾವ್ದೋ ಒಂದು ಇನ್ಸ್ಟ್ರಕ್ಷನ್ ನ ನಾವು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಇರ್ತೀವಲ್ಲ, ಅದನ್ನ ಇನ್ಸ್ಟೆಡ್ ಆಫ್ ಫಿಚಿಂಗ್ ಇಟ್ ಡೈರೆಕ್ಟ್ಲಿ ಫ್ರಮ್ ದೇ ಸೋರ್ಸ್, ಇಂಟರ್ಮೀಡಿಯೇಟ್ ಆಗಿ ನಾವಿಲ್ಲಿ ಸೇವ್ ಆಗಿದ್ದಾಗ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾಸ್ಟರ್, ಇಟ್ ಕ್ಯಾನ್ ಬಿ ಆಕ್ಸೆಸ್ಡ್ ಫಾಸ್ಟರ್. ಸೊ ನಿಮ್ದು ಪ್ರಾಸೆಸಿಂಗ್ ಸ್ಪೀಡ್ ಅವಾಗ ಜಾಸ್ತಿ ಆಗುತ್ತೆ. ಹಾಗೆ ಅಂತ ಹೇಳ್ಬಿಟ್ಟು ನಾವು ರಿಜಿಸ್ಟರ್ ಮೆಮೊರಿನ ಜಾಸ್ತಿ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಟು ಕಾಸ್ಟ್ಲಿ. ಸೊ ರಿಜಿಸ್ಟರ್ ಮೆಮೊರಿಗಾರ ಸ್ವಲ್ಪ ಸ್ಪೀಡ್ ಕಡಿಮೆ, ಸ್ವಲ್ಪ ರೇಟು ಕಮ್ಮಿ, ಇನ್ ಬಿಟ್ವೀನ್ ಮೆಮೊರಿ ಅಂತ ಬಂದಾಗ ಇಟ್ ಈಸ್ ದ ಕ್ಯಾಶೆ ಮೆಮೊರಿ. ಸಿ L1 ಲೆವೆಲ್ 1 ಕ್ಯಾಶೆ, ಲೆವೆಲ್ 2 ಅಂಡ್ ಲೆವೆಲ್ 3. ಸಿ ಲೆವೆಲ್ 1 ಎಲ್ಲಿರುತ್ತೆ, CPU ಕೋರ್ ಒಳಗಡೆ ಇರುತ್ತೆ. ಇಟ್ ಈಸ್ ವೆರಿ ವೆರಿ ಫಾಸ್ಟ್. ಯು ಕ್ಯಾನ್ ಸಿ ಹಿಯರ್ ಇಟ್ ಈಸ್ ವೆರಿ ವೆರಿ ಫಾಸ್ಟ್. ಸಿ ಇಲ್ಲಿ ಬರ್ದಿದ್ದೀವಿ, ಇಟ್ ಈಸ್ ವೆರಿ ವೆರಿ ಫಾಸ್ಟ್. ನೆಕ್ಸ್ಟ್ ನೋಡೋದಾದ್ರೆ ಇಟ್ ಈಸ್ ವೆರಿ ವೆರಿ ಸ್ಮಾಲ್ ಇನ್ ಸೈಜ್ ಆಲ್ಸೋ, ಅತಿ ಚಿಕ್ಕದು. ಏನಕ್ಕೆ ಯೂಸ್ ಮಾಡ್ತೀವಿ, ಹೆಚ್ಚಾಗಿ ಬಳಸುವ ದತ್ತಾಂಶ ಅಥವಾ ಸೂಚನೆಗಳನ್ನು ಸಂಗ್ರಹಿಸುತ್ತದೆ. ಸ್ಟೋರ್ಸ್ ದಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಡೇಟಾ. ಇದು ಅಕಸ್ಮಾತ್ ಏನನ್ನ ಪ್ರಾಬ್ಲಮ್ ಆದರೆ we have the L2 which is the backup for L1. See L2 cache inside CPU or near CPU, slower than L1, but it is acting as a L1 backup. And the last one is the L3. It is shared across the core, computer cores irutte adralli. It is the slowest cache. It reduces the bottlenecks between the core. Like say for example ನೀವು ನೋಡಿರ್ತೀರಾ ಎಷ್ಟು ಕೋರ್ ಕಂಪ್ಯೂಟರ್, ಕ್ವಾಡ್ ಕೋರು ಎಕ್ಸೆಟ್ರಾ ಅಂತ ಕೇಳಿರ್ತೀರಾ. ಸೊ ಆ ಡಿಫರೆಂಟ್ ಕೋರ್ಸ್ ಆಫ್ ಕಂಪ್ಯೂಟರ್ ಬಂದಾಗ ದಿಸ್ ಶೇರ್ಸ್ ಬಿಟ್ವೀನ್ ದ ಡಿಫರೆಂಟ್ ಕೋರ್. ಸೊ ಬೇಸಿಕಲಿ ಏನಿದ್ರ ಅರ್ಥ, ಫಸ್ಟ್ ಈಸ್ ದ ರಿಜಿಸ್ಟರ್ ವಿಚ್ ಇಸ್ ದ ಫಾಸ್ಟೆಸ್ಟ್, ಎಲ್ಲಿ CPU ಒಳಗಡೆನೆ ಯೂಸ್ ಮಾಡ್ತೀವಿ. ಅಲ್ಲಿಂದ ಆಚೆ ಬಂದ್ರೆ ವಿ ಹ್ಯಾವ್ ದಿ ಕ್ಯಾಶೆ ಮೆಮೊರಿ ವಿಚ್ ಇಸ್ ಯೂಸ್ಡ್ L1, L2 ಅಂಡ್ L3 ಅಂತ ಬರುತ್ತೆ. L1 ಇಸ್ ಬೇಸಿಕಲಿ ಫ್ರೀಕ್ವೆಂಟ್ಲಿ ಯೂಸ್ಡ್ ಡೇಟಾನ ನಾವು ಯೂಸ್ ಮಾಡ್ತೀವಿ, ಅಲ್ಲಿ ಸ್ಟೋರ್ ಮಾಡಿರ್ತೀವಿ. L1 ಗೆ ಬ್ಯಾಕಪ್ ಆಗಿ L2 ಇರುತ್ತೆ. L3 is little bit slower than L1 and L2 and it is shared across the computer core. So L1 cache, L2 and the L3. So this is the next fastest memory after your registers. See the bridge, ಯಾವ್ದ್ರ ಮಧ್ಯ ಬ್ರಿಡ್ಜ್, ಇಲ್ಲಿ ನೋಡಿ ಮೈನ್ ಮೆಮೊರಿಗೂ ರಿಜಿಸ್ಟರ್ಗೂ ಮಧ್ಯದಲ್ಲಿ ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತೆ. ಲೈಕ್ CPUಗೂ ROMಗೂ ಮಧ್ಯದಲ್ಲಿ ಇದು ಬಂದಿರುತ್ತೆ. ಸೊ ದಟ್ ಈಸ್ ಯುವರ್ ಕ್ಯಾಶೆ ಮೆಮೊರಿ. ಸಿ ಕ್ಯಾಶೆ ಬಫರ್, CPU ಅಂಡ್ ದ RAM. ಸೊ ಇವೆರಡಕ್ಕೂ ಮಧ್ಯದಲ್ಲಿ ಅದು ಬಂದಿದೆ ಬ್ರಿಡ್ಜ್. ಸಿ ಇಟ್ಸ್ ಎ ಸ್ಮಾಲ್ ಹೈ ಸ್ಪೀಡ್ ಡೇಟಾ ಮೆಮೊರಿ. ಸಿ ಹಿಯರ್ ಇಟ್ಸ್ ಎ ಸ್ಮಾಲ್ high speed RAM based buffer reducing the memory access latency. ಸೊ ನಮ್ಗೆ ಏನ್ ಬರುತ್ತೆ ಇಲ್ಲಿ, ಸೇ ಬೇಸಿಕಲಿ ಹಿಟ್ ರೇಷಿಯೋ, ಲೇಟೆನ್ಸಿ ಅಂತ ಕರಿತೀವಿ. ಸೊ ಹಿಟ್ ರೇಷಿಯೋ ಅಂದ್ರೆ ಏನು, ಸೊ ಎಷ್ಟು ಡೇಟಾನ ನಾವು ಎಷ್ಟು ಸತಿ ಟ್ರೈ ಮಾಡಿದ್ವಿ ಅದು ನಮ್ಗೆ ಎಷ್ಟು ಸತಿ ಸಿಕ್ತು. ಸೇ ಫಾರ್ ಎಕ್ಸಾಂಪಲ್ ಐ ವಾಂಟೆಡ್ ಸಮ್ ಡೇಟಾ ಅಂಡ್ ಐ ಟ್ರೈಡ್ ಇನ್ ಕ್ಯಾಶೆ ಮೆಮೊರಿ ಫಾರ್
10 times. Out of 10 times, I got it 5 times, I got it 7 times. That is called as hit ratio. So latency andre the time it is taken. So latency kadame iddashtu it is very good. So that is your cache memory. Next, so alge registers ಆಯ್ತು. ರಿಜಿಸ್ಟರ್ಸ್ ಆದ್ಮೇಲೆ ನಾವು ಯಾವ್ದು ನೋಡಿದ್ವಿ, ಕ್ಯಾಶೆ ಮೆಮೊರಿ ನೋಡಿದ್ವಿ. ಇದು ನೋಡ್ಬೋದು ನೀವು, ರಿಜಿಸ್ಟರ್ಸ್ ನೋಡಿದ್ವಿ, ರಿಜಿಸ್ಟರ್ ಆದ್ಮೇಲೆ ಕ್ಯಾಶೆ ನೋಡಿದ್ವಿ. ಇವಾಗ ನಮಗೆ ಬೇಕಾಗಿರೋದು ರ್ಯಾಮ್ ಮತ್ತೆ ರಾಮ್. ಸೊ ಅಲ್ಲಿಗೆ ನೋಡಿ ಇವೆರಡು ಇಂಟರ್ನಲ್ ಮೆಮೊರಿ ಆಯ್ತು. ನೆಕ್ಸ್ಟ್ ಇವಾಗ ಪ್ರೈಮರಿ ಅಂಡ್ ಸೆಕೆಂಡರಿ ಅಂತ ತಗೊಂಡ್ರೆ ನೋಡಿ ಇಲ್ಲಿ ಪ್ರಾಥಮಿಕ ಸ್ಮರಣೆ ಅಥವಾ ಪ್ರೈಮರಿ ಮೆಮೊರಿ. ಸೊ ಪ್ರೈಮರಿ ಮೆಮೊರಿ ನಮ್ಗೆ ಏನಿದೆ, ರ್ಯಾಮ್ ಮತ್ತೆ ರಾಮ್ ಅಂತ ಇದೆ. ಸಿ ರ್ಯಾಮ್ ಅಂದ್ರೆ ಏನು ಮತ್ತೆ ರಾಮ್ ಅಂದ್ರೆ ಏನು, ರ್ಯಾಮ್ ಅಂದ್ರೆ ಏನು ಮತ್ತೆ ರಾಮ್ ಅಂದ್ರೆ ಏನು. ಸಿ ರ್ಯಾಮ್ ಈಸ್ ವೋಲಟೈಲ್, ರಾಮ್ ಈಸ್ ನಾನ್ ವೋಲಟೈಲ್ ಅಂತ ಬರ್ದಿದೀವಿ. ಸರ್ ಏನ್ ಸರ್ ಇದು ವೋಲಟೈಲ್ ಅಂದ್ರೆ? ಫಸ್ಟ್ ಆಫ್ ಆಲ್ ಈ ರಾಮ್ ಅಂದ್ರೆ ಏನು ಮತ್ತೆ ಈ ರ್ಯಾಮ್ ಅಂದ್ರೆ ಏನು? ಸಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರಾಮ್ ಅಂದ್ರೆ ರೀಡ್ ಓನ್ಲಿ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮತ್ತೆ ರೀಡ್ ಓನ್ಲಿ ಮೆಮೊರಿ ಅಂತ ಕರಿತೀವಿ. ಸೊ ಏನಿದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಏನಿದು ರೀಡ್ ಓನ್ಲಿ ಮೆಮೊರಿ, ಅಂಡ್ ಯಾಕೆ ರ್ಯಾಮ್ನ ನಾವು ವೋಲಟೈಲ್ ಅಂತ ಕರಿತೀವಿ, ಯಾಕೆ ರಾಮ್ನ ನಾವು ನಾನ್ ವೋಲಟೈಲ್ ಅಂತ ಕರಿತೀವಿ. ಸಿ ಇವಾಗ ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಅಲ್ಲಿ ಯು ಗೆಟ್ ದ ಡೇಟಾ ಫಾರ್ ಪ್ರಾಸೆಸಿಂಗ್ and after that process is over you do not need the data, you do not need the data, and there is other data which you want permanently, which you want permanently. ಇವಾಗ ಸೇ ಫಾರ್ ಎಕ್ಸಾಂಪಲ್, ಇವಾಗ ಕಂಪ್ಯೂಟರ್ ಆನ್ ಆದ ತಕ್ಷಣನೇ ಆ ಕಂಪ್ಯೂಟರ್ಗೆ ಇದು ಕಂಪ್ಯೂಟರು, ಇದ್ರಲ್ಲಿ OS ಇದೆಯಾ ಇಲ್ವಾ ನೋಡು, ಕೀಬೋರ್ಡ್ ಇದೆಯಾ ಇಲ್ವಾ ಚೆಕ್ ಮಾಡು, ಡ್ರೈವರ್ಸ್ ಇದೆಯಾ ಇಲ್ವಾ ನೋಡು, ಇದೆಲ್ಲ ಹೇಳೋದಕ್ಕೆ ನಮಗೊಂದು ಮೆಮೊರಿ ಬೇಕು, ಇದೆಲ್ಲ ಹೇಳೋದಕ್ಕೆ ನಮಗೊಂದು ಇನ್ಸ್ಟ್ರಕ್ಷನ್ಸ್ ಬೇಕು. ಸೊ ವೇರ್ ಡು ವಿ ಸ್ಟೋರ್ ದಟ್ ಇನ್ಸ್ಟ್ರಕ್ಷನ್ಸ್? ಸೊ ಸಮ್ ಆಫ್ ದಿ ಡೇಟಾ ವಿ ಹ್ಯಾವ್ ಟು ಸ್ಟೋರ್ ಇಟ್ ಇನ್ ದ ಟೆಂಪರರಿ ಮೆಮೊರಿ. ಸಮ್ ಆಫ್ ದಿ ಡೇಟಾನ ವಿ ಡು ನಾಟ್ ನೀಡ್ ಒನ್ಸ್ ದ ಡೇಟಾ ಪ್ರಾಸೆಸ್ ಈಸ್ ಓವರ್, ಅಂಡ್ ಸಮ್ ಆಫ್ ದಿ ಡೇಟಾನ ವಿ ನೀಡ್ ಇಟ್ ಫಾರ್ ಎವರ್. ಸೊ ನಾನು ಹೇಳ್ದಂಗೆ ಯಾವಾಗಲೇ, ಸೊ ಸಮ್ ಆಫ್ ದಿ ಡೇಟಾ ಪ್ರಾಸೆಸ್ ಆದ್ಮೇಲೆ ನಮ್ಗೆ ಬೇಕಾಗಿಲ್ಲ, ಬಟ್ ಕಂಪ್ಯೂಟರ್ ಆನ್ ಆದಾಗ ಕಂಪ್ಯೂಟರ್ಗೆ ಸ್ಟಾರ್ಟ್ ಮಾಡೋದಕ್ಕೆ ಆರ್ ಟು ಟೆಲ್ ದ ಕಂಪ್ಯೂಟರ್ ಇದರ್ ಕೀಬೋರ್ಡ್ ಇದೆಯಾ, ಮೌಸ್ ಇದೆಯಾ, ಹಾರ್ಡ್ ಡ್ರೈವ್ ಡಿವೈಸ್ ಡ್ರೈವರ್ಸ್ ಇದೆಯಾ, ಆಲ್ ಆಫ್ ದಟ್ ಚೆಕ್ ಮಾಡೋದಕ್ಕೆ ನಮಗೊಂದು ಮೆಮೊರಿ ಬೇಕು. ಮೀನಿಂಗ್ ಟು ಸೇ ಸಮ್ ಮೆಮೊರಿ ಆರ್ ಸಮ್ ಇನ್ಸ್ಟ್ರಕ್ಷನ್ಸ್ ವಿ ಶುಡ್ ಹೋಲ್ಡ್ ಇಟ್ ಪರ್ಮನೆಂಟ್ಲಿ, ಸಮ್ ಮೆಮೊರಿ ಆರ್ ಸಮ್ ಇನ್ಸ್ಟ್ರಕ್ಷನ್ಸ್ ಆ ಡೇಟಾ ನಡೀತಾ ಇರಬೇಕಾದ್ರೆ, ಆ ಪ್ರಾಸೆಸ್ ನಡೀತಾ ಇರಬೇಕಾದ್ರೆ ಮಾತ್ರ ಸಾಕು, ಬೇರೆ ಟೈಮ್ನಲ್ಲಿ ನಮ್ಗೆ ಅದು ಬೇಕಾಗಿಲ್ಲ. ಸೊ ಅದನ್ನ ನಾವೆಲ್ಲಿ ಸ್ಟೋರ್ ಮಾಡ್ತೀವಿ, ದಟ್ ಈಸ್ ದ ಮೀನಿಂಗ್ ಆಫ್ ವೋಲಟೈಲ್ ಅಂಡ್ ನಾನ್ ವೋಲಟೈಲ್. ಮೀನಿಂಗ್ ಏನಪ್ಪಾ ಅಂದ್ರೆ, ಸಿ ರ್ಯಾಮ್ ಈಸ್ ವೋಲಟೈಲ್ ಅಂತ ಹೇಳಿದ್ವಿ. ಸೊ ಫಸ್ಟ್ ಆಫ್ ಆಲ್ ಈ ರ್ಯಾಮ್ ಅಂದ್ರೆ ಏನು, ನಾನು ಯಾವಾಗ ಹೇಳ್ದಂಗೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರಾಮ್ ಅಂದ್ರೆ ಏನು, ರೀಡ್ ಓನ್ಲಿ ಮೆಮೊರಿ. ಸಿ ಪ್ರೈಮರಿ ಮೆಮೊರೀಸ್ 2 ಟೈಪ್ಸ್ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಏನಕ್ಕೆ 2 ಟೈಪ್ಸ್, ಒಂದು ಬಂದು ಡೇಟಾನ ಮೂಮೆಂಟ್ ಅಲ್ಲಿ ಸ್ಟೋರ್ ಮಾಡೋದಕ್ಕೆ, ಇನ್ನೊಂದು ಬಂದು ಡೇಟಾನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡೋದಕ್ಕೆ. ಇವೆರಡೂ ಪ್ರೈಮರಿ ಮೆಮೊರಿ ಆಗಿ ನಾವು ಯೂಸ್ ಮಾಡ್ತೀವಿ. CPU ನೇರವಾಗಿ ಪ್ರೈಮರಿ ಮೆಮೊರಿಯನ್ನು ಉಪಯೋಗಿಸಬಹುದು. ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಸೈಕಲ್ ನಲ್ಲಿ ಸೂಚನೆಗಳ ಕಾರ್ಯಗತಗೊಳಿಸುವಿಕೆಗೆ ಇದು ಅತ್ಯಗತ್ಯ. ಸೊ ಈ ರ್ಯಾಮ್ ಏನಿದೆ ಇಲ್ಲ ರಾಮ್ ಏನಿದೆ, ಸೊ ಬೇಸಿಕಲಿ ದೇ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಫೆಚ್, ಡಿಕೋಡ್ ಅಂಡ್ ಎಕ್ಸಿಕ್ಯೂಟ್ ಸೈಕಲ್. ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಅಂದ್ರೆ ಏನು? ಸೊ ಬೇಸಿಕಲಿ ಯು ಫೆಚ್ ದ ಇನ್ಸ್ಟ್ರಕ್ಷನ್, ಒನ್ಸ್ ಯು ಫೆಚ್ ದ ಇನ್ಸ್ಟ್ರಕ್ಷನ್ ಯು ಡಿಕೋಡ್ ದ ಇನ್ಸ್ಟ್ರಕ್ಷನ್ ಆಸ್ ಟು ವಾಟ್ ಯು ಶುಡ್ ಡೂ, ನೀವು ಏನ್ ಮಾಡಬೇಕು ಅಂತ ಯು ಅಂಡರ್ಸ್ಟ್ಯಾಂಡ್. ಒನ್ಸ್ ಯು ಡಿಕೋಡ್ ದ ಇನ್ಸ್ಟ್ರಕ್ಷನ್ ಯು ಎಕ್ಸಿಕ್ಯೂಟ್ ದ ಇನ್ಸ್ಟ್ರಕ್ಷನ್ ಅಂಡ್ ಗಿವ್ ಮಿ ದ ಔಟ್ಪುಟ್. ದಟ್ ಈಸ್ ದ ಮೀನಿಂಗ್ ಆಫ್ ಫೆಚ್, ಡಿಕೋಡ್ ಅಂಡ್ ಎಕ್ಸಿಕ್ಯೂಟ್ ಸೈಕಲ್. ಸೊ ಇಲ್ಲಿ ನೋಡಿ ಪ್ರೈಮರಿ ಮೆಮೊರಿನಲ್ಲಿ ರ್ಯಾಮ್ ಅಂತ ಬರ್ದಿದ್ದೀವಿ, ರಾಮ್ ಅಂತಲೂ ನಾವು ಬರ್ದಿದ್ದೀವಿ. ಸೊ ಬೇಸಿಕಲಿ ಇಯರ್ ಐ ಎಕ್ಸ್ಪ್ಲೈನ್ಡ್, ಇದು ಸ್ಮಾಲ್ ಬೇಸಿಕ್ ಇಂಟ್ರೊಡಕ್ಷನ್. ಇದು CPU ರೀಡ್ಸ್ ಅಂಡ್ ರೈಟ್ ಡೇಟಾ ಡೈರೆಕ್ಟ್ಲಿ, ಎಸೆನ್ಷಿಯಲ್ ಫಾರ್ ದ ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಸೈಕಲ್, ವೆರಿ ಹೈ ಸ್ಪೀಡ್, ಟೆಂಪರರಿ ವರ್ಕ್ ಸ್ಪೇಸ್ ನಾವು ಆಲ್ರೆಡಿ ಅದನ್ನ ಹೇಳಿದೀವಿ. ಕೆಪಾಸಿಟಿ, ದೇರ್ ಇಸ್ ಕೆಪಾಸಿಟಿ ಲಿಮಿಟ್ ಫ್ರಮ್ 4 GB to 32 GB. ಇವಾಗ ನೀವು ಯಾವ್ದೋ ಒಂದು ಫೋನ್ ತಗೊಳಕ್ ಹೋದ್ರು, ಲ್ಯಾಪ್ಟಾಪ್ ತಗೊಳಕ್ ಹೋದ್ರು, ಅವ್ರು ನಿಮ್ಗೆ ಏನಂತ ಹೇಳ್ತಾರೆ, GB ರ್ಯಾಮ್ ಇದೆ ಅಂತ ಕೇಳ್ತೀರಾ ನೀವು. 8 GB ರ್ಯಾಮ್ ಇದೆ, 16 GB ರ್ಯಾಮ್ ಇದೆ ಅಂತ ಹೇಳ್ತಾರೆ. ಸೊ ಬೇಸ್ಡ್ ಆನ್ ಯುವರ್ ರ್ಯಾಮ್ ಕೆಪಾಸಿಟಿ ಯುವರ್ ಕಂಪ್ಯೂಟರ್ ಎಷ್ಟು ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಯುವರ್ ರ್ಯಾಮ್ ಅಂಡ್ ರಾಮ್. ನೌ ವಿ ವಿಲ್ ಸಿ ಇನ್ ಡೀಟೈಲ್ ವಾಟ್ ಈಸ್ ದ ಯೂಸ್ ಆಫ್ ರ್ಯಾಮ್, ವಾಟ್ ಈಸ್ ದ ನೀಡ್ ಫಾರ್ ಎ ರಾಮ್ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಸಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಏನಿದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ? ಸೊ ವೈ ಡು ವಿ ನೀಡ್ ದಿಸ್ ಅಂತ ತಗೊಂಡ್ರೆ, ಸಿ ರ್ಯಾಮ್ ಈಸ್ ರೀಡ್ ರೈಟ್ ಅಂಡ್ ವೋಲಟೈಲ್. ಸಿಸ್ಟಮ್ ಚಾಲನೆಯಲ್ಲಿರುವಾಗ ತಾತ್ಕಾಲಿಕವಾಗಿ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತದೆ. ಸಿ ಇವಾಗ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸಿ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅಂದ್ರೆ, ಮೆನಿ ಟೈಮ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ರ್ಯಾಮ್ ಬರೀ ರೀಡ್ ಓನ್ಲಿನಾ ರೈಟ್ ಓನ್ಲಿನಾ ಅಂತ ಕೂಡ ಕೇಳಿದ್ದಾರೆ. ಸಿ ರ್ಯಾಂಡಮ್ ಆಕ್ಸೆಸ್, ವೆನ್ ಯು ಹ್ಯಾವ್ ಆಕ್ಸೆಸ್ ಯು ಶುಡ್ ಬಿ ಏಬಲ್ ಟು write also, you should be able to read also.
ಸೊ ರ್ಯಾಮ್ ಅಲ್ಲಿ ವಿ ಹ್ಯಾವ್ ಆಕ್ಸೆಸ್ ಟು ಬೋತ್ ರೀಡ್ ಅಂಡ್ ರೈಟ್. ಇನ್ಸ್ಟ್ರಕ್ಷನ್ ನ ಬರಿತೀವಿ, ಔಟ್ಪುಟ್ ನ ತಗೊಂತೀವಿ. ಸೊ ಬೇಸಿಕಲಿ ಇನ್ ದ ಫೆಚ್, ಡಿಕೋಡ್ ಅಂಡ್ ಎಕ್ಸಿಕ್ಯೂಟ್ ಸೈಕಲ್ ಅಲ್ಲಿ ವೆರಿ ವೆರಿ ಕ್ರೂಷಿಯಲ್ ಆಗಿರುತ್ತೆ. ಸಿ, ದತ್ತಾಂಶವನ್ನು ಸಿಸ್ಟಮ್ ಚಾಲನೆಯಲ್ಲಿರುವಾಗ ತಾತ್ಕಾಲಿಕವಾಗಿ ಸಂಗ್ರಹಿಸ್ತದೆ. ಯಾವಾಗ? ಸಿಸ್ಟಮ್ ಚಾಲನೆಯಲ್ಲಿರುವಾಗ. ಅಂದ್ರೆ ಏನ್, ಇವಾಗ ಅಲ್ಲಿಗೆ ಸಿಸ್ಟಮ್ ಆಫ್ ಆದ್ರೆ ಏನಾಗುತ್ತೆ? ಸಿಸ್ಟಮ್ ಆಫ್ ಆದ್ರೆ ಡೇಟಾನು ಲೂಸ್ ಆಗುತ್ತೆ, ಡೇಟಾ ವಿಲ್ ಬಿ ಲಾಸ್ಟ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ volatile. ಸೊ volatile ಅಂದ್ರೆ ಏನು? when the system is turned off, the data is lost. ಇವಾಗ ಸೇ ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿರ್ತೀನಿ, ಇಟ್ಸ್ ನಾಟ್ ಕರೆಕ್ಟ್ ಒನ್, ಬಟ್ ಸ್ಟಿಲ್ ಇವಾಗ ಸೇ ಫಾರ್ ಎಕ್ಸಾಂಪಲ್, ನೀವು ಕಂಪ್ಯೂಟರ್ ಆನ್ ಅಲ್ಲಿ ಇದ್ದಾಗ ಕಂಟ್ರೋಲ್ ಸೀನೋ ಏನೋ ಒಂದು ಕಂಟ್ರೋಲ್ ಎಕ್ಸೋ ಮಾಡಿರ್ತೀರಾ, ನೀವು ಕಂಪ್ಯೂಟರ್ ಆಫ್ ಮಾಡಿಬಿಟ್ಟು ಮತ್ತೆ ಕಂಪ್ಯೂಟರ್ ಆನ್ ಮಾಡಿದಾಗ ಇಫ್ ಯು ಟ್ರೈ ಟು ಪೇಸ್ಟ್ ದಟ್ ಒನ್, ವಿಲ್ ಯು ಬಿ ಏಬಲ್ ಟು ಪೇಸ್ಟ್ ದಟ್ ಒನ್? ನೋ. ದಟ್ ಈಸ್ ದ ಮೀನಿಂಗ್ ಆಫ್ volatile. ಸೊ volatile ಅಂದ್ರೆ ಏನು? ನೀವಲ್ಲಿ ಸ್ಟೋರೇಜ್ ಅಲ್ಲಿ ಕೊಟ್ಟಿದ್ದಾಗ ಆ ಸ್ಮಾಲ್ ಮೆಮೊರಿನಲ್ಲಿ, ಸೊ ಬೇಸಿಕಲಿ ಯರ್ ಕಂಟ್ರೋಲ್ ಸಿ, ಕಂಟ್ರೋಲ್ ವೆಂಡಲ್, ದೇ ಗೋ ಟು ಕ್ಲಿಪ್ ಬೋರ್ಡ್. ಬಟ್ ದ ಸೇಮ್ ಮ್ಯಾಟರ್ ಹಿಯರ್ ಆಲ್ಸೋ, ದ ಸೇಮ್ ಎಕ್ಸ್ಪ್ಲನೇಷನ್ ಹಿಯರ್ ಆಲ್ಸೋ, ದ ಸೇಮ್ ಮ್ಯಾನರ್ ಹಿಯರ್ ಆಲ್ಸೋ. ಸೊ ಏನದ್ರ ಅರ್ಥ? ವೆನ್ ಎವರ್ ದ ಪವರ್ ಈಸ್ ಆನ್, ಅದು ಆನ್ ಅಲ್ಲಿ ಇರುತ್ತೆ. ವೆನ್ ಎವರ್ ದ ಪವರ್ ಗೋಸ್ ಆಫ್, ಯು ವಿಲ್ ನಾಟ್ ಬಿ ಏಬಲ್ ಟು ಯೂಸ್ ಇಟ್ ಒನ್ಸ್ ಅಗೈನ್. ದಟ್ ಈಸ್ ದ ಮೀನಿಂಗ್ ಆಫ್ ಯುವರ್ volatile ಮೆಮೊರಿ. ಆ volatile ಮೆಮೊರಿನಲ್ಲಿ ನಾವು ಎರಡು ತರ ತಗೊಂತೀವಿ. ಒಂದು ಬಂದು ಸ್ಟ್ಯಾಟಿಕ್, ಇನ್ನೊಂದು ಬಂದು ಡೈನಾಮಿಕ್. ಸೊ ಸ್ಟ್ಯಾಟಿಕ್ ರ್ಯಾಮ್ ಅಂತ ಒಂದಿದೆ, ಡೈನಾಮಿಕ್ ರ್ಯಾಮ್ ಅಂತ ಒಂದಿದೆ. ಸೊ ಬೇಸಿಕಲಿ ಸ್ಟ್ಯಾಟಿಕ್ ರ್ಯಾಮ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಪ್ಪ ಅಂದ್ರೆ ಫ್ಲಿಪ್ ಫ್ಲಾಪ್ಸ್ ಯೂಸ್ ಮಾಡ್ತೀವಿ. ಸೊ ಫ್ಲಿಪ್ ಫ್ಲಾಪ್ಸ್ ಆರ್ ಲೈಕ್ ಟ್ರಾನ್ಸಿಸ್ಟರ್ ಸರ್ಕ್ಯೂಟ್ಸ್. ಒಂದು 5-6 ಮಿನಿಮಮ್ 4ರಿಂದ 6 ತಗೊಂಡಿರ್ತೀವಿ. ಅದು ಡೇಟಾನ ಸ್ಟೋರ್ ಮಾಡುತ್ತೆ. ಸೊ ಸಿನ್ಸ್ ಅದು ಡೇಟಾನ ಸ್ಟೋರ್ ಮಾಡೋದ್ರಿಂದ ಅದು ರಿಫ್ರೆಶ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದನ್ನ ರಿಫ್ರೆಶ್ ಮಾಡೋ ಅವಶ್ಯಕತೆ ನಮಗೆ ಇರೋದಿಲ್ಲ. ಅದರಿಂದ ದಿಸ್ ವಿಲ್ ಬಿ ಫಾಸ್ಟ್ ಅಂಡ್ ಕಾಸ್ಟ್ಲಿ. ಇಟ್ ವಿಲ್ ಬಿ ಫಾಸ್ಟ್ ಅಂಡ್ ಕಾಸ್ಟ್ಲಿ. ವೆರಾಸ್ ಇಲ್ಲಿ ನೋಡಿ, ಇದು ರಿಫ್ರೆಶ್ ಅಗತ್ಯವಿರುವ ಕೆಪಾಸಿಟರ್. ಯಾವುದು? ಡೈನಾಮಿಕ್ ರ್ಯಾಮ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಿ? ಕೆಪಾಸಿಟರ್ಸ್ ಯೂಸ್ ಮಾಡಿ ನಾವು ಡೇಟಾನ ಸ್ಟೋರ್ ಮಾಡ್ತೀವಿ. ಇಲ್ಲಿ ರಿಫ್ರೆಶ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಫ್ಲಿಪ್ ಫ್ಲಾಪ್ಸ್ ನ ರಿಫ್ರೆಶ್ ಮಾಡೋ ಅವಶ್ಯಕತೆ ಇಲ್ಲ. ದಟ್ ಈಸ್ ವೈ ಇಟ್ ಈಸ್ ಕಾಸ್ಟ್ಲಿ ಅಂಡ್ ಸ್ಪೀಡ್ ಆಲ್ಸೋ. ವೆರಾಸ್ ಡೈನಾಮಿಕ್ ರ್ಯಾಮ್ ಅಲ್ಲಿ ಏನು ಯೂಸ್ ಮಾಡ್ತೀವಿ ನಾವು? ಕೆಪಾಸಿಟರ್ಸ್ ಯೂಸ್ ಮಾಡ್ತೀವಿ. ಕೆಪಾಸಿಟರ್ಸ್ ದೇ ಲೂಸ್ ದ ಸ್ಟೋರೇಜ್, ಸೊ ದೇ ಲೂಸ್ ದೇರ್ ಕೆಪಾಸಿಟಿ, ದೇ ಲೂಸ್ ದೇರ್ ಚಾರ್ಜಸ್. ದಟ್ ಈಸ್ ವೈ ಏನ್ ಮಾಡ್ತೀವಿ ನಾವಲ್ಲಿ? ಅದನ್ನ ರಿಫ್ರೆಶ್ ಮಾಡ್ತಾ ಇರ್ತೀವಿ. ಸೊ ರಿಫ್ರೆಶ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ? ಇಟ್ ಈಸ್ ಲಿಟ್ಲ್ ಬಿಟ್ ಸ್ಲೋವರ್. ಅದಕ್ಕೋಸ್ಕರ ಅದು ಸ್ವಲ್ಪ ನಮಗೆ ಕಡಿಮೆ ರೇಟ್ಗೆ ಚೀಪ್ ಆಗಿ, ಕಂಪೇರ್ ಟು ದಿಸ್ ಒನ್, ಕಂಪೇರ್ ಟು ಸ್ಟ್ಯಾಟಿಕ್ ರ್ಯಾಮ್, ನಮಗೆ ಡೈನಾಮಿಕ್ ರ್ಯಾಮ್ ಸ್ವಲ್ಪ ಚೀಪ್ ಆಗಿ ಸಿಗುತ್ತೆ. ಬಟ್ ಇಟ್ ಇಸ್ ವೆರಿ ವೆರಿ ಸ್ಲೋವರ್ ಕಂಪೇರ್ ಟು ಯುವರ್ ಸ್ಟ್ಯಾಟಿಕ್ ರ್ಯಾಮ್. ಸೊ ಅಲ್ಲಿಗೆ ರ್ಯಾಮ್ ಅಂದ್ರೆ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನಕ್ಕೆ ಯೂಸ್ ಮಾಡ್ತೀವಿ? ಫೆಚ್, ಡಿಕೋಡ್, ಇನ್ಸ್ಟ್ರಕ್ಷನ್ ಸೈಕಲ್ ಎಲ್ಲ ಯೂಸ್ ಮಾಡ್ತೀವಿ. ಬಟ್ ಬೇಸಿಕಲಿ ಇಟ್ ಈಸ್ ಯೂಸ್ ಟು ಟೆಂಪರರಿಲಿ ಹೋಲ್ಡ್ ದ ಡೇಟಾ ಅಂಡ್ ಇಟ್ ಈಸ್ ಎ volatile in nature. So volatile ಅಂದ್ರೆ ಏನು? We know that it is going to lose the data once power is off. Once power is off, it is going to lose the data. ಅದರಲ್ಲಿ ನಾವು ಎರಡು ತರ ತಿಳ್ಕೊಂಡಿದೀವಿ. ಒಂದು ಬಂದು ಡೈನಾಮಿಕ್ ರ್ಯಾಮು, ಇನ್ನೊಂದು ಬಂದು ಎಸ್ ರಾಮು. ಎಸ್ ರಾಮ್ ವಿಲ್ ಬಿ ಯೂಸಿಂಗ್ ಯುವರ್ ಫ್ಲಿಪ್ ಫ್ಲಾಪ್ಸ್. ಸೊ ಫ್ಲಿಪ್ ಫ್ಲಾಪ್ಸ್ ಡು ನಾಟ್ ನೀಡ್ ರಿಫ್ರೆಶ್. ಸೊ ಅದು ರಿಫ್ರೆಶ್ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಇಟ್ ಈಸ್ ಕಾಸ್ಟ್ಲಿ ಅಂಡ್ ನೋ ನೀಡ್ ಆಫ್ ರಿಫ್ರೆಶ್. ವೆರಾಸ್ ಡೈನಾಮಿಕ್ ರ್ಯಾಮ್ ಬಂದು ದೇ ಯೂಸ್ ದ capacitors, they need refresh. You need to refresh the data. So because of that, they are a little bit slower and cheaper. So that is the meaning of RAM, dynamic RAM and the static RAM. Next, see ಇಲ್ಲಿ ಬರ್ದಿದ್ದೀವಿ. So the same thing you can see here. So RAM ಅಲ್ಲಿ comparative matrix ತಗೊಂಡ್ರೆ static RAM, dynamic RAM, flip flops, capacitors, no refresh is needed, requires constant refreshing, very fast and expensive, little bit slower but cheaper compared to your static RAM. Power consumption is higher, power consumption is very very lower. So that is the meaning of your random access memory, ಅದರಲ್ಲಿ static RAM and the DRAM. Next ತಗೊಳ್ಳೋದಾದ್ರೆ ROM. ROM stands for, as the name itself says, see here, read only memory. Read only ಅಂದ್ರೆ you cannot write into this one. ಸೊ ನಾನು ನಿಮ್ಗೆ ಹೇಳ್ದೆ ಇವಾಗ ಆವಾಗಲೇ, ಕಂಪ್ಯೂಟರ್ ಆನ್ ಆದ ತಕ್ಷಣ ಅದು ಕಂಪ್ಯೂಟರ್ಗೆ ಡೇಟಾ ಇದೆಯಾ ಇಲ್ವಾ, ಪೆರಿಫೆರಲ್ಸ್ ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಆಗಿಲ್ವಾ, ಡ್ರೈವರ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ. ಸೊ ಆಲ್ ದೋಸ್ ಥಿಂಗ್ಸ್ಗೆ ಒಂದು ಪ್ರೋಗ್ರಾಮ್, ಬೇಸಿಕ್ ಪ್ರೋಗ್ರಾಮ್ನ ನಾವು ಲೋಡ್ ಮಾಡಬೇಕು. ಸೊ ವಾಟ್ ಈಸ್ ದಟ್ ಬೇಸಿಕ್ ಪ್ರೋಗ್ರಾಮ್ ಕಾಲ್ಡ್ ಆಸ್ ಬಯಾಸ್? ಹಳೇದು ಬಯಾಸು. ಇನ್ ದ ಮಾಡರ್ನ್ ಕಂಪ್ಯೂಟರ್ಸ್ ವಿ ಹ್ಯಾವ್ ದಿ UEFI, Unified Extensible Firmware Interface. Unified Extensible Firmware Interface, or in the older versions we had the BIOS. BIOS stands for Basic Input Output System. BIOS, Basic Input Output System. So basically peripherals ಎಲ್ಲ ಚೆಕ್ ಮಾಡ್ತಾ ಇತ್ತು. ಇವಾಗ ಹೊಸದಾಗಿ ಬಂದಿರುವಂತ ಕಂಪ್ಯೂಟರ್ಸ್ ಅಲ್ಲಿ ಫಾರ್ ಫಾಸ್ಟರ್ ಸ್ಟೋರೇಜ್ ಅಂಡ್ ಸೆಕ್ಯೂರಿಟಿ ಪರ್ಪಸಸ್ ಅಂಡ್
ಹೈಯರ್ ಸ್ಟೋರೇಜ್ ಕೆಪಾಸಿಟಿ ಇರೋದ್ರಿಂದ ವಿ ಹ್ಯಾವ್ ದ UEFI ವಿಚ್ ಸ್ಟ್ಯಾಂಡ್ಸ್ ಫಾರ್ ಯೂನಿಫೈಡ್ ಎಕ್ಸ್ಟೆನ್ಸಿಬಲ್ ಫರ್ಮ್ವೇರ್ ಇಂಟರ್ಫೇಸ್. ಸಿ ಇದು UEF. ಇದನ್ನ ಎಲ್ಲಿ ಸ್ಟೋರ್ ಮಾಡ್ತೀವಿ ನಾವು ಇವಾಗ? ಈ ಬಯೋಸ್ ನ ಇರ್ಬೋದು ಆರ್ UEFI ನ ಇರ್ಬೋದು, ನಾವೆಲ್ಲಿ ಸ್ಟೋರ್ ಮಾಡಿರ್ತೀವಿ? ವಿ ವುಡ್ ಹ್ಯಾವ್ ಸ್ಟೋರ್ಡ್ ಇಟ್ ಇನ್ ನಾನ್ ವೋಲಟೈಲ್ ಮೆಮೊರಿ. ಬಿಕಾಸ್ ಕಂಪ್ಯೂಟರ್ ಆನ್ ಆದಾಗ ಪ್ರತಿ ಸತಿನೂ ನಮ್ಗೆ ಗೊತ್ತಾಗಬೇಕಾ? ಕಂಪ್ಯೂಟರ್ ಆನ್ ಆದಾಗ ಎಲ್ಲಾದ್ರೂ ನಮ್ಗೆ ಯೂಸ್ ಮಾಡಲೇಬೇಕಾ? ಇಟ್ಸ್ ನಾಟ್ ದಟ್ ಐ ವಾಂಟ್ ಟು ಯೂಸ್ ದ ಡೇಟಾ ಶುಡ್ ಬಿ ಪ್ರೆಸೆಂಟ್ ಆಲ್ವೇಸ್. ಅದಕ್ಕೋಸ್ಕರ ನಾವು ಇದನ್ನ ಎಲ್ಲಿ ಸ್ಟೋರ್ ಮಾಡ್ತೀವಿ? ಇದನ್ನ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ತೀವಿ. ಸೊ ಪರ್ಮನೆಂಟ್ ಅಂದ್ರೆ ಏನು? ನಾನ್ ವೋಲಟೈಲ್, ದತ್ತಾಂಶವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುತ್ತದೆ. ಸೊ ನೀವು ಪವರ್ ಆಫ್ ಮಾಡಿ, ಪವರ್ ಆನ್ ಮಾಡಿ, ದ ಕಂಪ್ಯೂಟರ್ ವಿಲ್ ರೀಸ್ಟಾರ್ಟ್ ಇನ್ ದ ಸೇಮ್ ಮ್ಯಾನರ್. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಇಲ್ಲಿ? ಇದನ್ನ ನಾನ್ ವೋಲಟೈಲ್ ಆಗಿ ಇಟ್ಟಿರ್ತೀವಿ. ಸೆಕೆಂಡ್ಲಿ, ಆ OS ಅಂತ ನಾವೇನ್ ಲೋಡ್ ಮಾಡ್ತಾ ಇರ್ತೀವಲ್ಲ, ಬಯೋಸ್ ಇರ್ಬೋದು, UEFI ಇರ್ಬೋದು, ಅದನ್ನ ನಾವು ಚೇಂಜ್ ಮಾಡಕ್ ಆಗೋದಿಲ್ಲ. The users, we cannot change that one. ಅದಕ್ಕೋಸ್ಕರ we cannot write into that one. We can only read from that one. That is why you see here, read only memory. So we cannot edit, we cannot modify the core OS. ಸೊ ಅದಕ್ಕೆ ಏನ್ ಮಾಡಿದ್ದಾರೆ? ಅದನ್ನ ರೀಡ್ ಓನ್ಲಿ ಮೆಮೊರಿನಲ್ಲಿ ಮಾಡಿದ್ದಾರೆ. ಸೊ ದಟ್ ಇಸ್ ಎ ರಾಮ್. ಸೊ ಇವಾಗ ಸರ್ ಒಂದ್ಸತಿ ರಾಮ್ ಬರ್ನ್ ಮಾಡಿದ್ದಾರೆ, ಒಂದ್ಸತಿ ರಾಮ್ ನ ಕೋಡ್ ನ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಚೇಂಜ್ ಮಾಡಕ್ ಆಗತ್ತಾ? ಸೊ ಕೆನ್ ವಿ ನಾಟ್ ರೀಯೂಸ್ ಇಟ್ ಅಂತ ಬಂದಾಗ, ಸಿ ಅರ್ಲಿಯರ್ ವಿ ಹ್ಯಾಡ್ ವಾಟ್ ಈಸ್ ಕಾಲ್ಡ್ ಆಸ್ PROM ಅಂತ ಹೇಳಿ, ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಆಫ್ಟರ್ ದಟ್ ವಿ ಹ್ಯಾಡ್ ಈ ಆದ್ಮೇಲೆ ಒಂದು ಪ್ರಾಮ್. ಸಿ ಪ್ರಾಮ್ ಇಸ್ ಸೇಮ್. EPROM ಅಂದ್ರೆ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ, EPROM ಅಂತ ಮಾಡಿದ್ವಿ. ಆಫ್ಟರ್ ದಟ್ ಟುಡೇ ವಿ ಆರ್ ಹ್ಯಾವಿಂಗ್ EEPROM. ಸೊ ಏನಪ್ಪಾ ಇದು EEPROM ಅಂದ್ರೆ ಎಲೆಕ್ಟ್ರಿಕಲಿ ಎರೇಸಬಲ್. ಸಿ ಇದು ಎರೇಸಬಲ್, ಇದು ಎಲೆಕ್ಟ್ರಿಕಲಿ ಎರೇಸಬಲ್. ಸಿ ಪ್ರಾಮ್ ಇಸ್ ಸೇಮ್, ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ, ಅದಕ್ಕೆ EPROM ಅಂತ ಮಾಡಿದ್ವಿ, ಮತ್ತೆ ಅದಕ್ಕೆ EEPROM ಅಂತ ಮಾಡಿದೀವಿ. ಸೊ ಏನಿದು ಅಂತ ಅಂದ್ರೆ, ಸಿ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ ಅಂದ್ರೆ ಒನ್ಸ್ ಓನ್ಲಿ ಇಟ್ ಕ್ಯಾನ್ ಬಿ ಪ್ರೋಗ್ರಾಮ್ಡ್. ಒನ್ಸ್ ಇಟ್ ಇಸ್ ಪ್ರೋಗ್ರಾಮ್ಡ್ ಯು ಕೆನಾಟ್ ಚೇಂಜ್ ಇಟ್. ದಟ್ ಈಸ್ ದ ಮೀನಿಂಗ್ ಆಫ್ ಯುವರ್ ಪ್ರಾಮ್. ಸಿ ಒಮ್ಮೆ ಬರೆದ ನಂತರ ದತ್ತಾಂಶವನ್ನು ಅಳಿಸಲು ಸಾಧ್ಯವಿಲ್ಲ. ದಟ್ ಈಸ್ ಯುವರ್ ಪ್ರಾಮ್. ಸೊ ಪ್ರಾಮ್ ಅಂದ್ರೆ ಏನು? ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಅಂಡ್ ಒನ್ಸ್ ಯು ಹ್ಯಾವ್ written into that one, it cannot be erased. That is only one time use. That is called as PROM. ಅದೇ ಪ್ರಾಮ್ ಏನಿದೆ ಅದನ್ನ ಎರೇಸಬಲ್ ಮಾಡಿ, ಹೌ ಡು ವಿ ಎರೇಸ್ ಇಟ್? ಬೈ ಎಕ್ಸ್ಪೋಸಿಂಗ್ ಇಟ್ ಟು UV rays. ಬೈ ಎಕ್ಸ್ಪೋಸಿಂಗ್ ಇಟ್ ಟು UV rays ಬಿಟ್ಟು ಅದನ್ನ ಎರೇಸ್ ಮಾಡಿ ಮತ್ತೆ ನಾವು ರೀರೈಟ್ ಮಾಡಕ್ ಆಗೋಂಗಾದ್ರೆ ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಅದೇ ನಾವು UV ಲೈಟ್ ಬದಲು ಎಲೆಕ್ಟ್ರಿಕ್ ಸರ್ಕ್ಯೂಟ್ಗೆ ಅದನ್ನ ಎಕ್ಸ್ಪೋಸ್ ಮಾಡಿ ವಿತ್ ಯೂಸ್ ಆಫ್ ಎಲೆಕ್ಟ್ರಿಸಿಟಿ ನಾವು ಅದನ್ನ ಎರೇಸ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ EEPROM. ಸಿ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ, ಓನ್ಲಿ ಒನ್ಸ್ ಯು ಕ್ಯಾನ್ ರೈಟ್, ಯು ಕ್ಯಾನಾಟ್ ರೀಪ್ರೋಗ್ರಾಮ್ ಇಟ್. ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ, ಓನ್ಲಿ ಎರೇಸಬಲ್ ಅಂತ ಇದ್ರೆ ಬೈ ಎಕ್ಸ್ಪೋಸಿಂಗ್ ಇಟ್ ಟು UV rays. ಎಲೆಕ್ಟ್ರಿಕ್ ಎರೇಸಬಲ್ ಅಂತ ಇದ್ರೆ ಬೈ ಎಕ್ಸ್ಪೋಸಿಂಗ್ ಇಟ್ ಟು small electric current, we are going to erase that one. That is called as electrically erasable programmable read only memory. So random access memory, read only memory. Random access memory is non volatile, temporary, whereas read only memory is non volatile and it is permanent memory. So this is used to store the BIOS and your UEFI. See, read only memory nalli ಮೂರು ತರ ಇದೆ. We have seen here PROM, EPROM, EEPROM. See, programmed only once, cannot be erased. Erased via using UV light, rewritable multiple times. Whereas EEPROM electrically erasable anta bandre erase and written electrically, no need of UV light. Standard in modern BIOS and microcontrollers. See, PROM, EPROM, EEPROM. ಅಲ್ಲಿಗೆ ನಾವೇನೇನು ತಿಳ್ಕೊಂಡಿದ್ದೀವಿ ಇವಾಗ? ಇಂಟರ್ನಲ್ ಮೆಮೊರಿ ಆ ಪ್ರೈಮರಿ ಮೆಮೊರಿನಲ್ಲಿ ರಾಮು ತಿಳ್ಕೊಂಡಿದ್ದೀವಿ. ರಾಮಲ್ಲಿ ವಿ ಹ್ಯಾವ್ ಸೀನ್ SRAM ಅಂಡ್ ದ DRAM. ರಾಮಲ್ಲಿ ವಿ ಹ್ಯಾವ್ ಸೀನ್ ದ PROM, EPROM ಅಂಡ್ ದ EEPROM. ಕರೆಕ್ಟ್ ಅಲ್ವಾ? ಸೊ ದೀಸ್ ಆರ್ ಯುವರ್ ಇಂಟರ್ನಲ್ ಮೆಮೊರೀಸ್. ಸೊ ಕ್ಯಾಶೆ ಫಸ್ಟ್ ರಿಜಿಸ್ಟರ್ಸ್ ಬಂತು, ದ ವೆರಿ ಫಾಸ್ಟೆಸ್ಟ್. ರಿಜಿಸ್ಟರ್ಸ್ ಆದ್ಮೇಲೆ ವಿ ಸಾವ್ ದ ಕ್ಯಾಶೆ ಮೆಮೊರಿ. ಆಫ್ಟರ್ ರಿಜಿಸ್ಟರ್ಸ್ ಕ್ಯಾಶೆ ವಿ ಆರ್ ಸೀಯಿಂಗ್ ರಾಮ್ ಅಂಡ್ RAM memories. ನೆಕ್ಸ್ಟ್ ಇವಾಗ ಸೆಕೆಂಡರಿ ಮೆಮೊರಿ. ಸಿ ಸೆಕೆಂಡರಿ ಮೆಮೊರಿ ಈಸ್ ಯೂಸ್ಡ್ ಫಾರ್ ದಿ ಲಾಂಗ್ ಟರ್ಮ್ ಡೇಟಾ ಸ್ಟೋರೇಜ್. ಸಿ ದ್ವಿತೀಯ ಸ್ಮರಣೆ, ಸೆಕೆಂಡರಿ ಡೇಟಾ ಯೂಸೇಜ್. ಸಿ ಹಿಯರ್ ದೀರ್ಘಾವಧಿಯ ಬಳಕೆಗಾಗಿ ದತ್ತಾಂಶ ಮತ್ತು ಸೂಚನೆಗಳನ್ನು ಬ್ಯಾಕಪ್ಗಳನ್ನು ಸಂಗ್ರಹಿಸಲು ಬಳಸುವ ನಾನ್ ವೋಲಟೈಲ್ ಮೆಮೊರಿ. ಸಿ ಇವಾಗ ಸೆಕೆಂಡರಿ ಸ್ಟೋರೇಜ್ ಮೂವೀಸ್ ಇರ್ಬೋದು, ಇಲ್ಲ ಫೋಟೋಸ್ ಇರ್ಬೋದು. ಯು ಡು ನಾಟ್ ಯೂಸ್ ಇಟ್ ಫ್ರೀಕ್ವೆಂಟ್ಲಿ, ಯು ಆರ್ ಗೋಯಿಂಗ್ ಟು ಸ್ಟೋರ್ ಇಟ್ ಪರ್ಮನೆಂಟ್ಲಿ ಫಾರ್ ಫ್ಯೂಚರ್ ಯೂಸ್. ಯಾವುದೋ ಫೋಟೋ, ಯಾವುದೋ ಫೈಲು, ಎಕ್ಸೆಟ್ರಾ. ಯು ಡೋಂಟ್ ನೀಡ್ ಇಟ್ ಫ್ರೀಕ್ವೆಂಟ್ಲಿ, ಬಟ್ ಯು ವಾಂಟ್ ಇಟ್ ಫಾರ್ ದ ಲಾಂಗ್ ಟರ್ಮ್. ಬಟ್ since you are storing it for the long time and you are going to store more data, you don't want it fast, you want more capacity. ಅದಕ್ಕೋಸ್ಕರ ಇಲ್ಲಿ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಸ್ಪೀಡ್ ಕಮ್ಮಿ ಇರುತ್ತೆ, ಅಂಡ್ ಪ್ರೈಸ್ ಕೂಡ ಕಂಪೇರ್ಡ್ ಟು ಯುವರ್ ಕ್ಯಾಶ್ ರಿಜಿಸ್ಟರ್ಸ್ ಪ್ರೈಸ್ ಕೂಡ ಕಮ್ಮಿನೇ ಇರುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಯುವರ್
ಸೆಕೆಂಡರಿ ಮೆಮೊರಿ. ಇದು CPU ಅನ್ನು ನೇರವಾಗಿ ಉಪಯೋಗಿಸಲು ಬರುವುದಿಲ್ಲ. CPU ಗೂ ಈ ಮೈನ್ ಮೆಮೊರಿಗೂ ಸೆಕೆಂಡರಿ ಮೆಮೊರಿಗೂ ಮಧ್ಯ ಮೈನ್ ಮೆಮೊರಿ ಬರುತ್ತೆ. ಇಲ್ಲಿ ನಿಮ್ಗೆ ಏನಿದೆ ರಿಜಿಸ್ಟರ್ಸು ಕ್ಯಾಶೆ ಇದೆ, ಇಲ್ಲಿ ಮಧ್ಯದಲ್ಲಿ ನಿಮಗೆ ರ್ಯಾಮ್ ಇದೆ, ಇಲ್ಲಿ ಕೆಳಗಡೆ ನಿಮ್ಗೆ ಸೆಕೆಂಡರಿ ಮೆಮೊರಿ ಬಂದಿರುತ್ತೆ. ಲೈಕ್ ಮೈನ್ ಮೆಮೊರಿ ಇದು. ಸೊ ಡೈರೆಕ್ಟ್ ಆಗಿ CPU ಏನಿದೆ ಇಟ್ ಕೆನಾಟ್ ಆಕ್ಸೆಸ್ ಸೆಕೆಂಡರಿ ಮೆಮೊರಿ. ಇವಾಗ ನೀವು ಪೆನ್ ಡ್ರೈವ್ ತಗೊಂಡೋಗಿ ಕಂಪ್ಯೂಟರ್ ಕೊಟ್ಟ ತಕ್ಷಣ ಕಂಪ್ಯೂಟರ್ಗೆ ಹೇಳ್ಬೇಕಲ್ವಾ ಇದು ಪೆನ್ ಡ್ರೈವ್, ಇದರಲ್ಲಿರೋ ಡೇಟಾ ಓಪನ್ ಮಾಡುವಂತ. ಇಫ್ ಯು ಡಬಲ್ ಕ್ಲಿಕ್ ಎನಿ ಫೈಲ್ ಇನ್ ದ ಪೆನ್ ಡ್ರೈವ್, ಆ ಪೆನ್ ಡ್ರೈವ್ ಅಲ್ಲಿರೋ ಡೇಟಾನ ಕಂಪ್ಯೂಟರ್ ಮೆಮೊರಿಗೆ ಲೋಡ್ ಮಾಡಿ ಆವಾಗ ಕಂಪ್ಯೂಟರ್ ಓಪನ್ ಮಾಡೋಕ್ಕಾಗುತ್ತೆ. ಸೊ ಡೈರೆಕ್ಟ್ಲಿ ಫ್ರಮ್ ಯುವರ್ ಸೆಕೆಂಡರಿ ಡಿವೈಸ್ ದ CPU ಕೆನಾಟ್ ಓಪನ್. CPU ವಿಲ್ ಲೋಡ್ ಇಟ್ ಟು ದ ಲೋಕಲ್ ಮೆಮೊರಿ. ಫ್ರಮ್ ಲೋಕಲ್ ಮೆಮೊರಿ ಇಟ್ ಇಸ್ ಗೋಯಿಂಗ್ ಟು ಓಪನ್ ಯುವರ್ ಫೈಲ್ಸ್. CPU ಇದನ್ನು ನೇರವಾಗಿ ಉಪಯೋಗಿಸಲು ಬರುವುದಿಲ್ಲ. ದತ್ತಾಂಶವನ್ನು ಪ್ರಕ್ರಿಯೆಗೊಳಿಸುವ ಮೊದಲು ಪ್ರಾಥಮಿಕ ಮೆಮೊರಿಗೆ ಇದನ್ನು ಸೇರಿಸಲಾಗುತ್ತೆ. ರ್ಯಾಮ್ಗೆ ಅದನ್ನು ಆಡ್ ಮಾಡಿ ದೆನ್ ಓನ್ಲಿ ಇಟ್ ಕ್ಯಾನ್ ಯೂಸ್ಡ್. ಏನಿದ್ರು ಫೀಚರ್ಸು, ದೊಡ್ಡ ಸಾಮರ್ಥ್ಯ ಲೈಕ್ ಹೈಯರ್ ಕೆಪಾಸಿಟಿ. GB, TB. ಟುಡೇ ಪೀಪಲ್ ಆರ್ ಯೂಸಿಂಗ್ TB. ಏನು KB ಆಯ್ತು, MB ಆಯ್ತು, GB ಆಯ್ತು. ಸೊ ಟುಡೇ ದ ಬ್ಯಾಕಪ್ಸ್ ಆರ್ ಕಮಿಂಗ್ ಇನ್ TB ಸೈಜ್. ಪ್ರಾಥಮಿಕ ಮೆಮೊರಿಗಿಂತ ಸ್ಲೋವರ್. ಸೊ ಬೇಸಿಕಲಿ ದಿಸ್ ಈಸ್ ವೇರ್ ವಿ ಆರ್ ಡೂಯಿಂಗ್ ಆಲ್ ದಿ ಕ್ಯಾಲ್ಕುಲೇಷನ್ಸ್, ವೇರ್ ಅವರ್ ಪ್ರಾಸೆಸ್ ಈಸ್ ಹ್ಯಾಪನಿಂಗ್. ದಿಸ್ ಈಸ್ ಯೂಸ್ ಫಾರ್ ದ ಲಾಂಗ್ ಟರ್ಮ್ storage. That is why it is very very slower compared to primary memory. Primary memory ಗೆ ಹೋಲಿಸಿದರೆ ಪ್ರತಿ GB ಅಗ್ಗವಾಗಿದೆ. Obviously, as I said, here we don't go with the speed, we go for the capacity. Since you are not going for the speed and you are going for capacity, you are okay with the speed and the cost also has come down. It is cheaper and also slower. So ಅಲ್ಲಿಗೆ if you have to remember ಅಂತ ಅಂದ್ರೆ, primary is equal to process. Secondary is equal to storage. Secondary is equal to storage. So primary is equal to process, secondary is equal to ಸ್ಟೋರೇಜ್. ಸೊ ಪ್ರೈಮರಿ ಮೆಮೊರಿ ಯಾವುದು, ರ್ಯಾಮು ಮತ್ತೆ ರಾಮ್. ಅದು ನೀವೇನಕ್ಕೆ ಯೂಸ್ ಮಾಡ್ತೀರಾ, ಪ್ರಾಸೆಸ್ಗೋಸ್ಕರ ಯೂಸ್ ಮಾಡ್ತೀರಾ, ಫಾಸ್ಟ್ ಆಗಿರಬೇಕು. ಬೇರೆ ಸೆಕೆಂಡರಿ ಮೆಮೊರಿ ಯಾವುದು, ಆಲ್ ಆಫ್ ದ ಅದರ್ ಡಿವೈಸಸ್, ಏನು HDD ಅಂತೆ, SDD ಅಂತೆ, ಪೆನ್ ಡ್ರೈವ್, ಫ್ಲಾಪಿ ಡಿಸ್ಕ್ ಎಕ್ಸೆಟ್ರಾ, ಅವೆಲ್ಲದೂ ಏನು ಬರುತ್ತೆ, ಸೆಕೆಂಡರಿ ಸ್ಟೋರೇಜ್. ಹಿಯರ್ ಯು ಆರ್ ನಾಟ್ ಗೋಯಿಂಗ್ ಫಾರ್ ದಿ ಪ್ರಾಸೆಸ್, ಹಿಯರ್ ಯು ಆರ್ ನಾಟ್ ಗೋಯಿಂಗ್ ಫಾರ್ ದಿ ಸ್ಪೀಡ್, ಹಿಯರ್ ಯು ಆರ್ ಗೋಯಿಂಗ್ ಫಾರ್ ದಿ storage. So that is the meaning of primary memory and secondary memory. So as you can see here, secondary memory is used for mass storage. Secondary memory is used for mass storage. See, secondary memory ಏನು ಮಾಡುತ್ತೆ, ಪ್ರೈಮರಿ ಮೆಮೊರಿಗೆ ಬಂದು ಆಮೇಲಿಂದ ಅದು CPU ಗೆ ಯೂಸ್ ಮಾಡೋದಕ್ಕೆ ಆಗುತ್ತೆ. ಇಂಡೈರೆಕ್ಟ್ ಆಕ್ಸೆಸ್, ನಾಟ್ ಡೈರೆಕ್ಟ್ಲಿ ಆಕ್ಸೆಸಬಲ್ ಬೈ ದ CPU. ಪರ್ಮನೆನ್ಸ್ 100% ನಾನ್ ವೋಲಟೈಲ್. ಇವಾಗ ನೀವು ಪೆನ್ ಡ್ರೈವ್ ಅಲ್ಲಿ ಡೇಟಾ ತಗೊಂಡು ಹೋದಾಗ ಫ್ರಮ್ ಯುವರ್ ಹೋಮ್ ಲ್ಯಾಪ್ಟಾಪ್ ಹಾಕೊಂತೀರಾ, ಲ್ಯಾಪ್ಟಾಪ್ ಇಂದ ತಗೊಂಡು ಇಫ್ ಯು ವಾಂಟ್ ಪ್ರಿಂಟ್ ಔಟ್, ಯು ಗೋ ಟು ಜೆರಾಕ್ಸ್ ಶಾಪ್, ದೇರ್ ಯು ಗಿವ್ ಇಟ್ ಟು ದಟ್ ಪರ್ಸನ್ ಹೂ ಎವರ್ ಇಸ್ ದೇರ್. ಅಲ್ಲಿ ಡೇಟಾ ಹಂಗೆ ಇರುತ್ತೆ. ಯು ಕೀಪ್ ಇಟ್ ಇನ್ ಯುವರ್ ಕಂಪ್ಯೂಟರ್, ಫೈಲ್ಸ್ ಆರ್ ಸ್ಟೋರ್ಡ್ ಫಾರ್ ಮೆನಿ ಇಯರ್ಸ್. ಸೊ ದ ಡೇಟಾ ರಿಮೈನ್ಸ್ ದ ಸೇಮ್. 100% ನಾನ್ ವೋಲಟೈಲ್, ರಿಟೈನ್ಸ್ ಡೇಟಾ. ಸ್ಕೇಲ್ ಅಂಡ್ ಕಾಸ್ಟ್, ಮ್ಯಾಸಿವ್ ಕೆಪಾಸಿಟಿ GB to TB at a highly cost effective per MB. So basically ನಿಮ್ದು ರಿಜಿಸ್ಟರ್ಸು, ಕ್ಯಾಶೆ ಮೆಮೊರಿ ಏನಿದೆ, even for a smaller MB you have to pay higher price, whereas your secondary memory ಏನಿದೆ compared to this one, even for TB you are paying very very less price. So that is the meaning of secondary storage. So ivaga we will see some of the secondary storage devices. So what are the some of the secondary storage? See, first one is the hard disk drive. So basically magnetic ಶೇಖರಣ. So it's a magnetic device which is going to hold the data for the long term usage. So basically ನಿಮ್ಮ ಲ್ಯಾಪ್ಟಾಪ್ ಗಳಲ್ಲಿ ಎಲ್ಲದರಲ್ಲೂ ನಾವು ಇದನ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಯುವರ್ HDD, ಹಾರ್ಡ್ ಡಿಸ್ಕ್ ಡ್ರೈವ್. ಹಾರ್ಡ್ ಡಿಸ್ಕ್ ಡ್ರೈವ್ ಆದ್ಮೇಲಿಂದ ವಿ ಹ್ಯಾವ್ ದಿ ಫ್ಲಾಪಿ ಡಿಸ್ಕ್. ಸೊ ಫ್ಲಾಪಿ ಡಿಸ್ಕ್ ನೀವೆಲ್ಲ ನೋಡಿರ್ತೀರಾ, ಬಟ್ ಟುಡೇ ಇಟ್ ಇಸ್ ನಾಟ್ ಯೂಸ್ಡ್ ಮಚ್. ಸೊ ಈ ತರ ಒಂದು ಫ್ಲಾಪಿ ಡಿಸ್ಕ್ ಬರ್ತಾ ಇತ್ತು. ಸೊ ಬೇಸಿಕಲಿ ಇಟ್ ವಾಸ್ ವೆರಿ ವೆರಿ ಏನಂತಾರೆ, ಸ್ಮಾಲ್ ಸೈಜ್ಡ್. When I say small size, look at this, like 8-inch in a floppy, it was in 1970s. Whereas 5.2 inch floppy, it used to store 1.2 MB only. Whereas the standard, recent, the most popular one is 1.44 MB. 1.44 MB. So today we are having every photo which is 2 GB and 3 GB higher quality photogalu, cinemaಗಳು ನಾವು ತಗೊಂತಾ ಇದೀವಿ. And today even in a normal phone, the photo size is 50 MB, 60 MB, 100 MB photo ಬರ್ತಿದೆ. But at that time, the entire floppy disk used to have 1.44 MB only. It's a very very small data storage devices in the olden days. Next we have the ಮ್ಯಾಗ್ನೆಟಿಕ್ ಸ್ಟೋರೇಜ್ ಯಾವ ತರ ಕೆಲಸ ಮಾಡುತ್ತೆ ಅಂತ ಇಲ್ಲಿದೆ. ಮ್ಯಾಗ್ನೆಟಿಕ್ ಸ್ಟೋರೇಜ್ ಏನಿದೆ, ಸೊ ಬೇಸಿಕಲಿ ಇದೇನಿದೆ ಅಲ್ವಾ, ಇವೆಲ್ಲನೂ ದೀಸ್ ಆರ್ ಕಾಲ್ಡ್ ಆಸ್ ಟ್ರ್ಯಾಕ್ಸ್. ಈ ಟ್ರ್ಯಾಕ್ ಅಲ್ಲಿ ಈ ಸ್ಮಾಲ್ ಪೀಸ್ ಏನಿದೆ ಅಲ್ಲ, ದಿ ಸ್ಮಾಲ್ ಪೀಸ್ ಇದು ಬಂದು ಸೆಕ್ಟಾರು. ಅದೇ ಇದಿಷ್ಟು ಸೆಕ್ಟಾರ್ನ ನಾನು ತಗೊಂಡ್ರೆ ಎಲ್ಲ ಸೆಕ್ಟಾರ್ಸ್, ಎಲ್ಲ ಟ್ರ್ಯಾಕ್ನ ಎಲ್ಲ ಸೆಕ್ಟಾರ್ಸ್, ಇದು ದಿಸ್ ಈಸ್ ಕಾಲ್ಡ್ ಆಸ್ ಎ
ಕ್ಲಸ್ಟರ್. ಸೊ ಬೇಸಿಕಲಿ ಈ ಸಿಲಿಂಡ್ರಿಕಲ್ ಇದರಲ್ಲಿ ಇದನ್ನ ಜೋಡಿಸಿರ್ತಾರೆ, ರೀಡ್ ರೈಟ್ ಹ್ಯಾಂಡಲ್ ಇರುತ್ತೆ. ಸೊ ಬೇಸಿಕಲಿ ಇಟ್ ಇಸ್ ಗೋಯಿಂಗ್ ಟು ಮೂವ್ ಅಕ್ರಾಸ್ ವೇರ್ ಎವರ್ ಇಟ್ ಹ್ಯಾಸ್ ಟು read and write. So obviously latency ಇರುತ್ತೆ. ಸಿ platters, magnetic coated circular discs, ಇವು ಮ್ಯಾಗ್ನೆಟಿಕ್ ಕೋಟೆಡ್ ಸರ್ಕ್ಯುಲರ್ ಡಿಸ್ಕ್. ಟ್ರ್ಯಾಕ್ಸ್ ಅಂಡ್ ಸಿಲಿಂಡರ್ಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಟ್ರ್ಯಾಕ್ಸು ಈ ಸ್ಟ್ಯಾಕ್ ಮಾಡೋದೆಲ್ಲನೂ ಸಿಲಿಂಡರ್ಸು, ಸೆಕ್ಟಾರ್ಸ್ ಅಂಡ್ ಕ್ಲಸ್ಟರ್ಸ್. ಸೊ ಒಂದೊಂದು ತಗೊಂಡ್ರೆ ಇಟ್ ಇಸ್ ದ ಸೆಕ್ಟಾರ್, ಇದಿಷ್ಟು ತಗೊಂಡ್ರೆ ಇಟ್ ಇಸ್ ದ ಕ್ಲಸ್ಟರ್. ಸೊ ಈ ತರ ಲೈಕ್ ದೇ ಇಸ್ ಟು ಅಡ್ರೆಸ್ ಲೈಕ್ ಸೆಕ್ಟಾರ್ 1 ಕ್ಲಸ್ಟರ್ 0, ಸೆಕ್ಟಾರ್ 1 ಕ್ಲಸ್ಟರ್ 2, ಈ ತರ ದೇ ಇಸ್ ಟು ಅಡ್ರೆಸ್ ದಟ್ ಒನ್. ಸೊ ದೇ ಕ್ಯಾನ್ ಗೋ ದೇರ್, ರೀಡ್ ಅಂಡ್ ರೈಟ್. ಸೊ ಲೇಟೆನ್ಸಿ ತುಂಬಾ ಸ್ಲೋ ಇತ್ತು, ರೊಟೇಟ್ ಆಗಿ ಆ ರೀಡ್ ರೈಟ್ ಹೆಡ್ ಬರಬೇಕು, ಅದು ರೀಡ್ ಮಾಡಬೇಕು. ಸೊ ಮೆನಿ ಟೈಮ್ಸ್ ಎರರ್ಸ್ ಜಾಸ್ತಿ ಆಗ್ತಾ ಇತ್ತು ಅಂಡ್ ಡೇಟಾ ಫೈಲ್ಯೂರ್ ವಾಸ್ ಆಲ್ಸೋ ದೇರ್ ಇನ್ ದಿಸ್ ಒನ್. ದಿಸ್ ಈಸ್ ಯುವರ್ ಮ್ಯಾಗ್ನೆಟಿಕ್ ಸ್ಟೋರೇಜ್. ನೆಕ್ಸ್ಟ್ ಈಸ್ ಯುವರ್ ಆಪ್ಟಿಕಲ್ ಸ್ಟೋರೇಜ್. ಇದು ನಾವು ನೋಡಿದೀವಿ, ವಿಚ್ ಇಸ್ ಬೇಸಿಕಲಿ CD, DVD ಅಂಡ್ ದ ಬ್ಲೂರೇ ಡಿಸ್ಕ್. ಸೊ CD ಅಂದ್ರೆ ಏನು? ಕಾಂಪ್ಯಾಕ್ಟ್ disk. DVD, next version of CD in a bigger version, it is DVD, and the last version is the Blu-ray disc. See, as you can see here, CD the capacity was 700 MB. So 700 MB irta ittu, and it used to hold like normal data storage ಮಾಡ್ತಾ ಇತ್ತು ಅಷ್ಟೇ. Whereas CD in the next version ಬಂದಾಗ we have the DVDs. So DVDs normal ಆಗಿ it can store up to 4.7 GB ಅಂತ ಹೇಳ್ತೀವಿ. But dual layer double sided DVD ಅಂತ ತಗೊಂಡ್ರೆ it can store the double 4.7 into 2, 8.5 into 2, 17. So basically if any question is there, what is the capacity of DVD? It is 4.7. See, as you can see here, it is 4.7. But ಅದನ್ನ ಡಬಲ್ ಲೇಯರ್ ಆ ಡ್ಯೂಯಲ್ ಲೇಯರ್ ಮಾಡಿದ್ರೆ 4.7 into 2, 8.5. ಡಬಲ್ ಸೈಡೆಡ್ ಮಾಡಿದಾಗ ಏನಾಗುತ್ತೆ? 8.5 into 2, 17 ಆಗುತ್ತೆ. ಬಟ್ ಬೇಸಿಕಲಿ ಇಟ್ ಈಸ್ 4.7 GB, like almost 5 times the size of CD. ಈ DVD ನ if you go to the next level ಮಾಡಿದಾಗ that is going to give you the Blu-ray disc. ಸೊ ಬೇಸಿಕಲಿ ಇದು ನಾರ್ಮಲ್ ಆಡಿಯೋ ಸ್ಟೋರೇಜ್ಗೆ ಯೂಸ್ ಮಾಡ್ಬೋದು, ಆಡಿಯೋ ಆರ್ ಡೇಟಾಗೆ. ವೆರಾಸ್ SD ಲೈಕ್ SD ವಿಡಿಯೋಗಳು ಲೈಕ್ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರೋದು SD ವಿಡಿಯೋಗಳನ್ನ ಸ್ಟೋರ್ ಮಾಡಬೇಕಾದ್ರೆ ವಿ ಗೋ ಫಾರ್ ದ Blu-ray disc. ಅಂಡ್ ದ ಲಾಸ್ಟ್ ಒನ್ ಇಸ್ ದ we go for DVD, and the last one is the Blu-ray disc, which is used to store for the high definition audio and videos. So basically normal audio and data ge we use the CD, for standard definition videos ge we use the DVD, and for HD videos we use the Blu-ray disc. So idu you have to see here, this remains same for everything. So as you already learned, ROM andre eno? Read only memory. Illi CD ROM andre eno? CD ರೀಡ್ ಓನ್ಲಿ ಮೆಮೊರಿ. ಅಂದ್ರೆ ಇವಾಗ ನೀವು ಯಾವುದೇ ಸೇ ಫಾರ್ ಎಕ್ಸಾಂಪಲ್ ಇವಾಗ ಯು ಆರ್ ಗೋಯಿಂಗ್ ಟು ಬೈ ಪ್ರಿಂಟರ್ ಕೊಂಡ್ಕೊಂಡ್ಬರ್ತೀರಾ, ಇಲ್ಲ ಯಾವುದೋ ಒಂದು ಹೊಸ ಟೂಲ್ಸ್ ಪೆರಿಫೆರಲ್ಸ್ ಕೊಂಡ್ಕೊಂಡ್ಬರ್ತೀರಾ, ಅದ್ರದ್ದು ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡ್ಬೇಕಾಗಿ ಬರುತ್ತೆ ನಿಮ್ಮ ಕಂಪ್ಯೂಟರ್ಗೆ. ಅಂಥದನ್ನ ದೇ ಯೂಸ್ ಟು ಅರ್ಲಿಯರ್ ಗಿವ್ ಇನ್ ದ CD ROM. CD read only memory, but today we have these device drivers, all are uploaded into the cloud of the service provider. So allinda we can download, but in the olden days with the product they used to give you this ROM. So CD read only memory and the read only. Same thing for DVD read only, Blu-ray disc also read only. Ade CD R anta kotre it is recordable only once. So CD or recordable only once, whereas CD RW anta kotre rewritable, as number of times you want you can rewrite that one. So allige CD recordable ಅಂದ್ರೆ ಏನು? ಒಂದ್ಸತಿ ರೆಕಾರ್ಡ್ ಮಾಡಿದ್ರೆ ಮುಗಿತು, you cannot erase that one. See, read only ಅಂದ್ರೆ already someone has written it, you are being provided a software. CD recordable anta kotra you can recordable once, like empty CD you can record it into that once, you cannot erase that one, that is final. Whereas RW anta kotre rewritable andre you get that one, you add data, you delete the data, you can rewrite any number of times. That is the meaning of CD RW, rewritable multiple. So same thing, CD ROM, DVD ROM, Blu-ray ROM. CD recordable, DVD recordable, Blu-ray recordable. So you need to remember this ROM andre enu, R andre enu, RW andre enu. So that is the meaning of CD, DVD and the Blu-ray discs. And then ಇಲ್ಲಿ ನೀವು ನೋಡಬಹುದು how does it work ಅಂತ ಅಂದ್ರೆ, so basically this work using the laser light. So 780 nanometer ಇರುವಂತ infrared rays, 650 nanometer ಇರುವಂತ red laser ಇಲ್ಲಿ ಬಂದು like the UV, so 450 ಇರುವಂತದ್ದು ಯೂಸ್ ಮಾಡುತ್ತೆ. ಸೊ ದಟ್ ಈಸ್ ವಾಟ್ ದೇ ಯೂಸ್, ಲೈಕ್ ಪಿಟ್ಸ್ ಅಂಡ್ ಲ್ಯಾಂಡ್ಸ್ ಅಂತ ಕರೀತಾರೆ ಅದನ್ನ. ಸೊ ಆ CD ಆ DVD ಏನಿರುತ್ತಲ್ಲ ಅದ್ರ ಮೇಲೆ ಪಿಟ್ಸ್ ಅಂಡ್ ಲ್ಯಾಂಡ್ಸ್, ವೆರಿ ಸ್ಮಾಲ್ ಸ್ಕೇಲ್ ಅದಿರುತ್ತೆ. ಸೊ ಇದನ್ನ ಆ ಲೇಸರ್ ಬೀಮ್ ಇದನ್ನ ರೀಡ್ ಮಾಡಿ ಇಟ್ ಈಸ್ ಗೋಯಿಂಗ್ ಟು ರೆಕಾರ್ಡ್ ಯುವರ್ ಡೇಟಾ. ಲೈಕ್ ಬಿಕಾಸ್ ಸಿ ವಾಟ್ ಈಸ್ ದ ಕಂಪ್ಯೂಟರ್ಸ್ ಏನ್ ಅರ್ಥ ಮಾಡ್ಕೊಳುತ್ತೆ? 0110 0110 ಅದನ್ನೇ ಅರ್ಥ ಮಾಡ್ಕೊಳುತ್ತೆ. ಸೊ ದಿಸ್ ಪಿಟ್ಸ್ ಅಂಡ್ ಲ್ಯಾಂಡ್ಸ್ ರೆಪ್ರೆಸೆಂಟ್ಸ್ ದಿ 0 and
1. ಸೊ ಆ 0 1 ರೀಡ್ ಮಾಡುತ್ತೆ, ಆ ರೀಡ್ ಆದ ಡೇಟಾನ ಕಂಪ್ಯೂಟರ್ ಕೊಡುತ್ತೆ, ಕಂಪ್ಯೂಟರ್ ಇಟ್ ಇಸ್ ಗೋಯಿಂಗ್ ಟು ರೀಇಂಟರ್ಪ್ರೆಟ್ ದಟ್ ಒನ್, ಇಟ್ ಇಸ್ ಗೋಯಿಂಗ್ ಟು ಡಿಕೋಡ್ ದಟ್ ಒನ್ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಏನು ಮಿಷಿನ್ ಲ್ಯಾಂಗ್ವೇಜ್ ಏನಿದೆ 0 1 1 0 ಅದನ್ನ ಹ್ಯೂಮನ್ ಫಾರ್ಮ್ಯಾಟ್, ಅದು ಸಿನಿಮಾ ಇದ್ರೆ ಸಿನಿಮಾ, ಹಾಡಿದ್ರೆ ಹಾಡು, ಡೇಟಾ ಇದ್ರೆ ಡೇಟಾ, ಇಟ್ ಇಸ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಒನ್. ಸೊ ದಟ್ ಈಸ್ ದ ಮೀನಿಂಗ್ ಆಫ್ CD. ಅಂಡ್ ದ ಲಾಸ್ಟ್ ಒನ್ ಈಸ್ ಯುವರ್ ಸಾಲಿಡ್ ಸ್ಟೇಟ್ ಡಿವೈಸಸ್. ಸಿ ಮೇಲೆ ನಾವೇನು ನೋಡಿದ್ವಿ, ಡಿವೈಸಸ್ HDD ಇರ್ಬೋದು ಆರ್ CD ಇರ್ಬೋದು, ದೇ ಯೂಸ್ ಟು ಸ್ಟೋರ್ ದ ಡೇಟಾ ಬಟ್ ದೇ ಹ್ಯಾಡ್ ಮೂವಿಂಗ್ ಪಾರ್ಟ್ಸ್. ಸೊ ಬಿಕಾಸ್ ಆಫ್ ದಿ ಮೂವಿಂಗ್ ಪಾರ್ಟ್ಸ್ ದೇ ಆರ್ ಮೇಕಿಂಗ್ ನಾಯ್ಸ್, ಸೌಂಡ್ ಇರ್ತಾ ಇತ್ತು. ವೆರಾಸ್ ಇಲ್ಲಿ ಸಾಲಿಡ್ ಸ್ಟೇಟ್ ಡಿವೈಸಸ್ ಅಲ್ಲಿ ವಿ ಯೂಸ್ ದಿ NAND ಫ್ಲಾಶ್ ಟೆಕ್ನಾಲಜಿ. ಸೊ NAND ಗೇಟ್ ಲೈಕ್ NAND ಫ್ಲಾಶ್ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಸೊ ಬಿಕಾಸ್ ಆಫ್ ದಟ್ ದೇರ್ ಆರ್ ನೋ ಮೂವಿಂಗ್ ಪಾರ್ಟ್ಸ್. ಸಿ ಬಿಕಾಸ್ ಆಫ್ ದೇರ್ ಆರ್ ನೋ ಮೂವಿಂಗ್ ಪಾರ್ಟ್ಸ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ವೆರಿ ಸೈಲೆಂಟ್. ಅಂಡ್ ಇವಾಗ ನಾವು ಮೊಬೈಲ್ ಫೋನ್ಗಳೆಲ್ಲ ಏನು ಯೂಸ್ ಮಾಡ್ತಾ ಇದೀವಿ, ಇಟ್ ಈಸ್ ಅ ಫ್ಲಾಶ್ ಮೆಮೊರಿ ಕಾರ್ಡ್ಸ್ ನಾವು ಯೂಸ್ ಮಾಡ್ತೀವಲ್ಲ. ಸೊ ದಟ್ ಈಸ್ ಯುವರ್ ಮೆಮೊರಿ ಕಾರ್ಡ್ಸ್. ಸೊ NAND ಮೆಮೊರಿ ಅಂಡ್ ದ ಮೆಮೊರಿ ಕಾರ್ಡ್ಸ್, SD ಮೆಮೊರಿ ಕಾರ್ಡ್, ಸೆಕ್ಯೂರ್ ಡಿಜಿಟಲ್ ಮೆಮೊರಿ ಕಾರ್ಡ್, ಮೈಕ್ರೋ SD ಮೊಬೈಲ್ ಅಲ್ಲಿ ಚಿಕ್ಕದಾಗಿ ನಾವು ಹಾಕ್ತಾ ಇದ್ವಿ ಮೊದಲು ಮೈಕ್ರೋ SD. ಆಫ್ಟರ್ ಮೈಕ್ರೋ SD ವಿ ಹ್ಯಾವ್ ದ ಮಿನಿ SD ಅಂಡ್ ಆಫ್ಟರ್ ಮಿನಿ SD ವಿ ಹ್ಯಾವ್ ದಿ ಕಾಂಪ್ಯಾಕ್ಟ್ ಫ್ಲಾಶ್. ಸೊ ದಟ್ ಈಸ್ ದ story of your all the memory devices. So if you look at this one, what do we have here? SDD ಇದೆ, SDD, HDD. After that we have the CD, DVD, and then we have the Blu-ray disc. After that we have seen the memory cards. So these are all your secondary memory devices. Secondary memory devices. So primary memory is used for processing, whereas secondary memory is used for your storage devices. Now you can see here comparison. So now we will see the comparison between the primary memory and the secondary memory. So primary memory ಮತ್ತೆ secondary memory ನಾನು ಆವಾಗೇ ಹೇಳಿದ್ದೀನಿ ನಿಮಗೆ, primary memory is basically for the process which is basically RAM ಮತ್ತೆ ROM, ಕರೆಕ್ಟ್ ಅಲ್ವಾ? ಬೇರೆ secondary memory is basically used for the storage. Secondary memory is used for the storage. ಸೊ ಇದ್ಯಾವ್ದು ಬರುತ್ತೆ ಇಲ್ಲಿ ಸ್ಟೋರೇಜ್ಗೆ? ವಿ ಹ್ಯಾವ್ ದಿ HDD ಇರ್ಬೋದು, SDD ಇರ್ಬೋದು, CD ಇರ್ಬೋದು, DVD ಇರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ ವಿ ಆರ್ ಗೋಯಿಂಗ್ ಟು ಗೆಟ್ ಹಿಯರ್. ಅಲ್ಲಿಗೆ ಪ್ರೈಮರಿ ಮೆಮೊರಿ ಇಸ್ ಫಾರ್ ದಿ ಪ್ರಾಸೆಸ್ಸು, ಸೆಕೆಂಡರಿ ಮೆಮೊರಿ ಇಸ್ ಫಾರ್ ದಿ ಸ್ಟೋರೇಜ್. ಸಿ ತಕ್ಷಣದ ಪ್ರಕ್ರಿಯೆಗಾಗಿ CPU ಬಳಸುವ ಆಂತರಿಕ ಮೆಮೊರಿ, ದೀರ್ಘಕಾಲೀನ ದತ್ತಾಂಶ ಶೇಖರಣೆಗಾಗಿ ಬಳಸುವ ಬಾಹ್ಯ ಮೆಮೊರಿ. ಸಿ ಇಟ್ ಈಸ್ ವೋಲಟೈಲ್, ಇಟ್ ಈಸ್ ನಾನ್ ವೋಲಟೈಲ್. That is the meaning of here. ಬಾಷ್ಪಶೀಲ ಬಲ್ಲದಂದ್ರೆ RAM, random access memory is basically volatile, whereas RAM is the non-volatile, and this is always non-volatile. ಯಾವುದು? Secondary memory is always non-volatile. ಯಾಕೆ non-volatile? It is used for the storage purposes. For the long-term retrieval of the data, we are using the secondary memory. So primary memory is used for ಪ್ರಾಸೆಸಿಂಗ್ ಪರ್ಪಸಸ್. ಅದರಲ್ಲಿ ಪ್ರಾಸೆಸಿಂಗ್ ಅಂತ ಬಂದಾಗ RAM ನ ಯೂಸ್ ಮಾಡ್ತೀವಿ, ROM ನ ಕೂಡ ನಾವು ಪ್ರಾಸೆಸಿಂಗ್ ಯೂಸ್ ಮಾಡ್ತೀವಿ, ಬಟ್ ದಟ್ ಈಸ್ ಯೂಸ್ ಟು ಲೋಡ್ ದಿ ಬಯೋಸ್ ಆರ್ UEFI. ಸೊ ಅದರಿಂದ ಇಟ್ ಈಸ್ ನಾನ್ ವೋಲಟೈಲ್, RAM is volatile. And then the storage anta bandre it is very very closer to CPU. This is away from the CPU. So this can be accessed by CPU directly. This cannot be accessed by CPU directly. It is very very small memory. It is very very high memory. It is costly memory. It is a cheaper memory. So costly memory and it is a cheaper memory. See, idu bandu cheaper, I mean idu bandu costly, idu bandu cheaper memory. Idu vidyut off ಆದಾಗ ದತ್ತಾಂಶವನ್ನು ಕಳೆದುಕೊಳ್ಳುತ್ತದೆ. Volatile, idu non-volatile memory. So that is the meaning of the volatile memory and the non-volatile memory. You can see the examples here. The examples are RAM, ROM, cache, etc. etc. Whereas for this one we have the SD, HDD, etc. So primary memory and secondary memory. So ಇಲ್ಲಿ ನಾನು ಹೇಳಿದೆ ನಿಮ್ಗೆ ಆವಾಗಲೇ ಆಕ್ಸೆಸ್ ಟೈಮು ಹಿಟ್ ರೇಷಿಯೋ ನಾನು ಆವಾಗೇ ನಿಮ್ಗೆ ಹೇಳಿದೆ. ಸೊ ವಾಟ್ ಈಸ್ ಆಕ್ಸೆಸ್ ಟೈಮ್? ಟೋಟಲ್ ಟೈಮ್ ಟೇಕನ್ ಟು ಲೊಕೇಟ್ ದ ಡೇಟಾ ಇನ್ ದ ಮೆಮೊರಿ ಅಂಡ್ ಡೆಲಿವರ್ ಇಟ್ ಟು CPU. ಸೊ ಮೆಮೊರಿನಲ್ಲಿ ಡೇಟಾ ಇದೆ, ಸೊ ನೀವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ, ಅದು ಹೋಗಿ ಹುಡುಕಿ ಎಷ್ಟು ಫಾಸ್ಟಾಗಿ ತೊಗೊಂಬರುತ್ತೆ, ದಟ್ ಈಸ್ ಯುವರ್ ಆಕ್ಸೆಸ್ ಟೈಮ್. ಸೊ ಎಷ್ಟು ಸತಿ ಹುಡುಕಿದ್ರೆ ಅದು ಎಷ್ಟು ಸತಿ ಬೇಗ ನಿಮಗೆ ಕ್ಯಾಶೆ ಮೆಮೊರಿಲಿ ಸಿಕ್ತು, ದಟ್ ಈಸ್ ಯುವರ್ ಹಿಟ್ ರೇಷಿಯೋ. ವೆರಾಸ್ paging andre ಏನು? Storing and retrieving data from the secondary storage in fixed blocks is called as paging. And ಅಲ್ಲಿಂದ ಪ್ರೈಮರಿಯಿಂದ ಸೆಕೆಂಡರಿಗೆ ಮೂವ್ ಮಾಡಿ ಟು ಮೇಕ್ ಸ್ಪೇಸ್ ಫಾರ್ ಅದರ್ ಪ್ರೊಸೆಸ್ ಈಸ್ ಕಾಲ್ಡ್ ಆಸ್ ಸ್ವಾಪಿಂಗ್. ಸೊ ಎಷ್ಟು ಬೇಗ ತಗೊಂಡ್ಬರ್ತೀರಾ ಇಸ್ ದ ಆಕ್ಸೆಸ್ ಟೈಮ್. ಎಷ್ಟು ಸತಿ ಹುಡುಕಿದ್ರಿ ಕ್ಯಾಶೆನಲ್ಲಿ, ಎಷ್ಟು ಸತಿ ನಿಮ್ಗೆ ಸಿಕ್ತು, ಟೋಟಲ್ ಹಿಟ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಹಿಟ್ಸ್ ಪ್ಲಸ್ ಮಿಸ್ಸಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ಸರ್ಚಸ್, ಅದು ತಗೊಂಡಾಗ ನಿಮ್ಗೆ ಹಿಟ್ ರೇಷಿಯೋ ಸಿಗುತ್ತೆ. ಸೆಕೆಂಡರಿ ಮೆಮೊರಿಯಿಂದ ಯು ಆರ್ ಗೋಯಿಂಗ್ ಟು ಲೋಡ್ ಅಂದ್ರೆ ಇಟ್ ಇಸ್ ಕಾಲ್ಡ್ ಆಸ್
ಪೇಜಿಂಗ್ ಅಂಡ್ ಪ್ರೈಮರಿ ಮೆಮೊರಿಲಿ ಏನಿದೆ ಅದನ್ನ ನೀವು ಮೂವಿಂಗ್ an entire process to secondary storage to free up space in the main memory. So main memory space na release ಮಾಡೋದಕ್ಕೆ so that other thing can be loaded if you move the data to secondary storage, that is called as swapping. Swapping ಅಂದ್ರೆ ಏನು? ಇಲ್ಲಿಂದ ಅಲ್ಲಿಗೆ ಕಳಿಸೋದು, ಅಲ್ಲಿಂದ ಇಲ್ಲಿಗೆ ಕಳಿಸೋದು, it is swapping. Whereas reading in blocks, that is called as paging. See, 7 ಸತಿ ಸಿಕ್ಕಿದೆ ಔಟ್ ಆಫ್ 10 ಟೈಮ್ಸ್. ಸೊ ಏನದ್ರ ಅರ್ಥ? ನಂಬರ್ ಆಫ್ ಟೈಮ್ಸ್ ಐ ಗಾಟ್ ಇಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಟೈಮ್ಸ್ ಐ ಗಾಟ್ ಇಟ್ ಪ್ಲಸ್ ಟೋಟಲ್ ನಂಬರ್ ಆಫ್ ಟೈಮ್ಸ್ ಐ ಡಿಡ್ ನಾಟ್ ಗೆಟ್ ಇಟ್. ಸಿ, ಟೋಟಲ್ ನಂಬರ್ ಆಫ್ ಹಿಟ್ಸ್ ಪ್ಲಸ್ ಟೋಟಲ್ ನಂಬರ್ ಆಫ್ ಮಿಸ್ಸಸ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಹಿಟ್ ರೇಷಿಯೋ. ಸೊ access time is what is the time I am taking to get the data. So access time, paging, swapping and the hit ratio. So this is all the story of your memory types and the keywords associated with the memory. So ivaga ನಾವು ಇಲ್ಲಿ ನೋಡೋದಾದ್ರೆ ನೀಟಾಗಿ we have the primary memory, we have the secondary memory. Primary memory ಅಲ್ಲಿ we have the ROM ಇದೆ, RAM ಇದೆ. So RAM ಅಲ್ಲಿ we saw the PROM, EPROM, EEPROM and then RAM ಅಲ್ಲಿ we saw static, dynamic. Secondary memory ನಲ್ಲಿ we saw multiple times SDD ನೋಡಿದ್ವಿ, CD ನೋಡಿದ್ವಿ, DVD ನೋಡಿದ್ವಿ, ಬ್ಲೂರೇ ನೋಡಿದ್ವಿ, ಫ್ಲಾಪಿ ಡಿಸ್ಕ್ ನೋಡಿದ್ವಿ, SDD ನೋಡಿದ್ವಿ, ಮೆಮೊರಿ ಕಾರ್ಡ್ಸ್ ನಾವು ನೋಡಿದ್ವಿ. ಸೊ ಓನ್ಲಿ ಡಿಫರೆನ್ಸ್ ಏನಪ್ಪ ಇಲ್ಲಿ ಅಂತ ಅಂದ್ರೆ ಇದು ಬಂದು ರಾಮ್ ಏನಿದೆ, ದಿಸ್ ಈಸ್ ನಾನ್ ವೋಲಟೈಲ್, ದಿಸ್ ಈಸ್ ವೋಲಟೈಲ್ ಅಂಡ್ ಆಲ್ ಆಫ್ ದಿಸ್ ಈಸ್ ನಾನ್ ವೋಲಟೈಲ್. ಅಂಡ್ ಇದು ಅಲ್ದಿರ ನಾವು CPU ಹತ್ರ ಇರೋದು 2 ಮೆಮೊರಿ ನೋಡಿದ್ವಿ. ಒನ್ ಇಸ್ ದ ರಿಜಿಸ್ಟರ್ಸ್ ಮೆಮೊರಿ ಅಂಡ್ ಅದರ್ ಒನ್ ಇಸ್ ದ ಕ್ಯಾಶೆ ಮೆಮೊರಿ. ಸೊ ಇದನ್ನ ನೀಟಾಗಿ ಅರೇಂಜ್ ಮಾಡಿದಾಗ ಏನಾಗುತ್ತೆ, ರಿಜಿಸ್ಟರ್ ಹೈಯೆಸ್ಟ್ ಸ್ಪೀಡ್ ಬರುತ್ತೆ, ಕ್ಯಾಶೆ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ರ್ಯಾಮ್ ಬರುತ್ತೆ, ನೆಕ್ಸ್ಟ್ ಬಂದು ನಿಮಗೆ ಸೆಕೆಂಡರಿ ಮೆಮೊರಿ ಬರುತ್ತೆ. ದಿಸ್ ಇಸ್ ದ ಎಂಟೈರ್ ಮೆಮೊರಿ ಸಿಸ್ಟಮ್ ಅಂಡ್ ದ ಮೆಮೊರಿ ಆರ್ಕಿಟೆಕ್ಚರ್ ಇನ್ ಎ ಕಂಪ್ಯೂಟರ್. ಸೊ ನೌ ಗೋಯಿಂಗ್ ಫರ್ದರ್, how is memory measured in the computer? How is memory measured in the computer? So the basic unit of measurement is bit. So ನಾನು ನಿಮಗೆ ಹೇಳಿದ್ದೀನಿ ಬಿಟ್ ಅಂದ್ರೆ ಏನು, ಬೈನರಿ ಡಿಜಿಟ್. ಬೈನರಿ ಡಿಜಿಟ್ ನ ಜಾಯಿನ್ ಮಾಡಿದಾಗ ನಮ್ಗೆ ಏನಾಗಿದೆ, ಬಿಟ್ ಅಂತ ಬಂದಿದೆ. ಅಂಡ್ ಇವತ್ತರೆಗೂ ನಾವು ಕಲ್ತ್ಕೊಂಡ್ ಬಂದಿರೋದೇನು, ಕಂಪ್ಯೂಟರ್ಗೆ ಅರ್ಥ ಆಗೋದು ಐದರ್ 0 or 1. ಸೊ ಬಿಟ್ ಅಂದ್ರೆ ಏನು, ಐದರ್ 0 or 1. ಸೊ ದಟ್ ಈಸ್ ಯುವರ್ bit, the basic unit. ನೋಡಿ ಇಲ್ಲಿ bit 0 or 1, it is the smallest unit of data. Smallest unit of data is bit, it is 0 or 1. Next ತಗೊಂಡ್ರೆ ನಿಬ್ಬಲ್. ನಿಬ್ಬಲ್ ಅಂದ್ರೆ ಏನಪ್ಪಾ ಅಂತಂದ್ರೆ 4 bits. 01 ಇದೆ, ಇದು 01 01 ಅಂತ ಬರೀಬಹುದು. ಲೈಕ್ ವಾಟ್ ಎವರ್ 00001111. ಸೊ ಯಾವ ತರನ ಬರೀಬಹುದು. ಸೊ 4 bits is one nibble. 8 bits is one byte. So bit, nibble, byte. ಇದು ಆದ್ಮೇಲೆ ಏನ್ ಬರುತ್ತಲ್ಲ, ದಿಸ್ ಈಸ್ ವಾಟ್ ವಿ ಯೂಸ್ ಇನ್ ಎವ್ರಿ ಡೇ ಲೈಫ್. ಸೊ ಡೇ ಟು ಡೇ ನಾವೇನ್ ನೋಡ್ತೀವಲ್ಲ, KB MB ಅಂತ ನಾವೇನ್ ಓದ್ತೀವಲ್ಲ, ಸೊ ದಿಸ್ ಈಸ್ ವಾಟ್ ವಿ ರೀಡ್. ಸಿ, KB MB GB TB PB ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಹೆಂಗಪ್ಪ ಇದು, ಸೊ ಬೇಸಿಕಲಿ ಇವಾಗ ಏನು ನಾವಿಲ್ಲಿ ಬೈಟ್ ಇಸ್ ಈಕ್ವಲ್ ಟು ಅಂತ ಕಲ್ತ್ಕೊಂಡಿದೀವಲ್ಲ, 1 ಬೈಟ್ ಅಂತ ನಮ್ಗೆ ಏನ್ ಬಂದಿದೆ, ಆ ತರದ್ದು 1024 ಬೈಟ್ಸ್ ನ ನಾವು ಹಾಕಿದ್ರೆ ನಮ್ಗೆ ಏನ್ ಬರುತ್ತೆ, 1 KB ಬರುತ್ತೆ. 1024 ಬೈಟ್ಸ್ ನ ಹಾಕಿದ್ರೆ ನಮ್ಗೆ 1 KB ಬರುತ್ತೆ. ಅದೇ 1024 KB ನ ಹಾಕಿದ್ರೆ ನಮ್ಗೆ ಏನ್ ಬರುತ್ತೆ, 1 MB ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇಫ್ ಯು ಕ್ಯಾನ್ ಸಿ ಹಿಯರ್, ಸಿ 1024 ಬೈಟ್ಸ್ ಬಂತ. ಇವಾಗ ಏನ್ ಮಾಡಿದ್ವಿ, ಇದು ಯಾವುದು 1024 ಬೈಟ್ಸ್ ಇಲ್ಲಿ ಬಂದಿದೆ ನಮಗೆ. ಇದಾದ್ಮೇಲೆ ನೋಡಿ, ಇವಾಗ MB ಗೆ ಏನ್ ಮಾಡಿದ್ವಿ, 1024 KB ಅಂತ ಬರ್ದಿದೀವಿ. ಸೊ KB ಇಸ್ ನಥಿಂಗ್ ಬಟ್ 1024 ಬೈಟ್ಸ್. ನೋಡಿ 1024 ಇಂಟು 1024 ಅಂತ ಬರ್ದಿದೀವಿ. ಅದೇ ನೆಕ್ಸ್ಟ್ ನೋಡಿ, ನೀವು ಇಲ್ಲಿ 1024 1 GB is equal to 1024 MB ಅಂತ ಬರ್ದಿದೀವಿ. ಸೊ ಟು ಸಾಲ್ವ್ ದಟ್ ಒನ್ ಅಂದ್ರೆ, ಸಿ 1 GB is equal to, see 1 GB is equal to 1024 MB. ಸೊ 1 MB ಅಂದ್ರೆ ಏನು, 1 MB is equal to 1024 KB. 1 KB is equal to 1024 bytes.
ಸೊ ಅಲ್ಲಿಗೆ 1024 into 1024 into 1024. See, 1 GB ಅಂದ್ರೆ 1024 into 1024 into 1024. See, 1 GB is equal to 1024 MB. 1 MB ಅಂದ್ರೆ ಏನು 1024 KB. 1 KB ಅಂದ್ರೆ ಏನು 1024 bytes. So ಅಲ್ಲಿಗೆ if I want to write GB in bytes ಅಂದ್ರೆ I have to multiply 1024 into 1024 into 1024. So ಈ ತರ ನಾವು ಮಾಡ್ಕೊಂತ ಬರಬೇಕು. So if you look at this one, so 1024 KB ಹಾಕಿದ್ರೆ MB ಬರುತ್ತೆ, 1024 MB ಹಾಕಿದ್ರೆ 1 GB ಬರುತ್ತೆ, 1024 GB ಹಾಕಿದ್ರೆ 1 TB ಬರುತ್ತೆ, 1024 TB ಹಾಕಿದ್ರೆ ನಮಗೆ ಒಂದು ಪೆಟಾಬೈಟ್, 1024 ಪೆಟಾಬೈಟ್ ಹಾಕಿದ್ರೆ ನಮಗೊಂದು ಎಕ್ಸಾಬೈಟ್. ಸೊ ಈ ತರ ವಿ ಆರ್ ಗೋಯಿಂಗ್ ಟು increase that one. So this is how the data is going to get added. ಅದೇ ನಾವು ಇಲ್ಲಿ ನೋಡೋದಾದ್ರೆ ಇನ್ ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ನೋಡೋದಾದ್ರೆ, ಸೊ ಯು ಕ್ಯಾನ್ ಸಿ ಹಿಯರ್ ಮೆಗಾ ಅಂದ್ರೆ ಎಷ್ಟು 3, I mean ಕಿಲೋ ಅಂದ್ರೆ 3. ಯು ಕ್ಯಾನ್ ಸಿ ಹಿಯರ್, ಸಿ ಕಿಲೋ ಮಾಮೂಲಿ ನಾವು ಯೂಸ್ ಮಾಡ್ತೀವಲ್ಲ ಕೆಜಿ ಲೆಕ್ಕ. ಕಿಲೋ ಅಂದ್ರೆ 3, ಮೆಗಾ ಅಂದ್ರೆ 6, ಗಿಗಾ ಅಂದ್ರೆ 9, ಟೆರಾ ಅಂದ್ರೆ 12. ಸಿ ಕಿಲೋ, ಮೆಗಾ, ಗಿಗಾ, ಟೆರಾ ಆ ತರ ನಮ್ಗೆ ಅದು ಬರ್ತಾ ಹೋಗುತ್ತೆ. ದಟ್ ಇಸ್ ಯುವರ್ ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ನಾವು ಆ ತರ ಅದನ್ನ ಬರಿತಾ ಹೋಗ್ತೀವಿ. ಸೊ ದಿಸ್ ಈಸ್ ಯುವರ್ 2 to the powers ಬೈನರಿ ನಂಬರ್ ನಾವು ತಗೊಂತ ಹೋದ್ರೆ. ಯಾಕೆ? ಸೊ ಯು ಕ್ಯಾನ್ ಸಿ ಹಿಯರ್ ಇಲ್ಲಿ 2 power 10 ಇದೆ, ಇಲ್ಲಿ 2 power 20 ಆಗಿದೆ. ಬಿಕಾಸ್ ದಿಸ್ 1024 ಅಂದ್ರೆ ಏನು? ಸಿ ಯು ಗೋ ಟು ದ 2 to the power ನೋಡ್ತಾ ಹೋಗಿ. 2, 4, 8, 16, 32, 64, 128, 256, 512, 1024. See 1024 ಅಂತ 1024 is nothing but 2 power 10. ಇನ್ನೊಂದು 1024 ಹಾಕಿದ್ರೆ ಇನ್ನೊಂದು 2 power 10. ಸೊ a power m into a power n, a power m into n. See a power m plus n. So see here 2 to the power of 20 ಬಂತಲ್ವಾ? ಸೊ ಆ ತರ ಇದು ಬೈನರಿ ನಂಬರ್ ಸಿಸ್ಟಮ್ ಅಲ್ಲಿ ಬರುತ್ತೆ. ವೆರಸ್ ಇದು ಆದ್ರೆ ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ನಮ್ಗಿದು ಬರುತ್ತೆ. ಸೊ ಅಲ್ಲಿಗೆ ಮೆಮೊರಿ ಅಂದ್ರೆ ಏನು? ಬೇಸಿಕಲಿ the storage of memory starts from bit, which is basically 0 and 1. bit ಆದ್ಮೇಲಿಂದ ನಮ್ಗೆ ಏನ್ ಬರುತ್ತೆ? ನಿಪ್ಪಲ್ ಆದ್ಮೇಲೆ ನಮ್ಗೆ ಬೈಟ್ ಆದ್ಮೇಲಿಂದ KB, MB, GB, TB, PB, exabyte, zotta, yotta. So it will go on up till here. ಇನ್ನ ಮುಂದಕ್ಕೆ ಇದೆ, but this is what is sufficient for us. So even for your exam purposes you can know up to petabyte. ಇಷ್ಟು ಗೊತ್ತಿದ್ರೆ it is more than sufficient. See, ಇವಾಗ ಡೇ ಟು ಡೇ ಲೈಫ್ ಅಲ್ಲಿ ಆಲ್ರೆಡಿ we are using terabytes, TB ವರೆಗೂ we are already using. So KB, MB, GB, TB we all know. So ಅಲ್ಲಿಂದ ಮುಂದಕ್ಕೆ you know 1 or 2 peta and exabyte. That is more than sufficient. And I have already explained you ಇದನ್ನ ಯಾವ ತರ ಮಾಡ್ಬೇಕು ಅಂತ ಕೂಡ ನಾನು ಆಲ್ರೆಡಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಇವಾಗ ನಾವು ಯು ಶುಡ್ ಬಿ ಆಸ್ಕಿಂಗ್ ಕ್ವಶನ್ ಲೈಕ್ ದ ಡೌಟ್ ಏನಪ್ಪ ಬರುತ್ತೆ ನಮಗೆ ಅಂದ್ರೆ, ಸರ್ ನಾವು ಕಂಪ್ಯೂಟರ್ ಇಲ್ಲ ಮೊಬೈಲ್ ಕೊಂಡ್ಕೊಳ್ಳೋಕೆ ಹೋದ್ರೆ ನಮಗೆ 1 GB ರ್ಯಾಮು 2 GB ರ್ಯಾಮ್ ಅಂತಾರೆ. ವೇರ್ ಆಸ್ ಹಿಯರ್ ಯು ಆರ್ ಗಿವಿಂಗ್ ಇನ್ ಟರ್ಮ್ಸ್ ಆಫ್ 1024. Why is that? See, basically for normal day to day life ಅಲ್ಲಿ we are used to decimal number system. So we rarely use the binary number system. That is why for normal life or normal usage we go for what is called as usually by decimal ಗೆ ಹೋಗ್ತೀವಿ. whereas computer ಏನು ಯೂಸ್ ಮಾಡುತ್ತೆ, it is the 2 binary number system ಅಲ್ಲಿ ಯೂಸ್ ಮಾಡುತ್ತೆ. ಸಿ ಇವಾಗ 2 to the power of 10 ಇವಾಗ 1024 MB ಇದೆ ಅಂತ ಹೇಳೋ ಬದಲು you will say 1 MB ಇದೆ. ಸೊ ಈ ತರ instead of putting that in binary we will put that in the form of a decimal number system which is closer. ಅರ್ಥ ಆಗುತ್ತೆ ಅಂತ. ಸಿ 2 KB ಅಂತ ಬದಲು 2048 bytes ಅನ್ನೋ ಬದಲು 2 KB ಅಂತೀವಿ. 5 MB 5120 KB. ಸೊ ಅಲ್ಲಿಗೆ 5.12 MB ಅಂತ ನಾನು ಬರೀಬೇಕು, ಆರ್ KB ಅಂತ ಬರೀಬೇಕು. ಅದ್ರ ಬದಲು ನಾವೇನ್ ಮಾಡ್ತೀವಿ 5 MB ಅಂತೇಳಿ ನಾವು ಬರಿತೀವಿ. ಸೊ ಬಿಕಾಸ್ ಆಫ್ ದ ಯೂಸೇಜ್ ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ನಾವು ಯೂಸ್ ಮಾಡೋದ್ರಿಂದ ಫಾರ್ ನಾರ್ಮಲ್ ಡೇ ಟು ಡೇ ಲೈಫ್ ಅದನ್ನ ಕ್ಲೋಸೆಸ್ಟ್ ಆಗಿ ತಗೊಂಡ್ಬರ್ತೀವಿ. ವೇರ್ ಆಸ್ ದ ಕಂಪ್ಯೂಟರ್ ಡಸ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಡೆಸಿಮಲ್, ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ಓನ್ಲಿ ದ ಬೈನರಿ. ದಟ್ ಈಸ್ ವೈ ಕಂಪ್ಯೂಟರ್ ಮೆಮೊರಿ ಎಲ್ಲಾನು ನಿಮಗೆ ಈ ತರ 1024 ಅಂತ ಇರುತ್ತೆ. ಸೊ ಯು ಕ್ಯಾನ್ ಸಿ ಹಿಯರ್ ಒನ್ ಮೋರ್ ಥಿಂಗ್ ವಿ ಹ್ಯಾವ್ ಕನ್ವರ್ಟೆಡ್ ಹಿಯರ್. ಸಿ ನೋಡಿ ಇಲ್ಲಿ 1 TB is equal to ಏನ್ ಬರ್ದಿದೀವಿ, 1 TB is equal to 1024 GB ಅಂತ ಬರ್ದಿದೀವಿ. 1024 GB ಅಂತ ಬರ್ದಿದೀವಿ. ಸೊ 1024 1 GB ಎಷ್ಟು 1024 MB. 1024 MB. 1 MB ಎಷ್ಟು 1024 KB. ಕರೆಕ್ಟ್ ಅಲ್ವಾ? ನೋಡಿ 1024 KB. 1 KB ಎಷ್ಟು 1024 ಬೈಟ್. ಸಿ ಅಲ್ಲಿಗೆ ಒಂದು TB is equal to 1024 into 1024 into 1024 into 1024 ಬೈಟ್. ಆ ಬೈಟ್ ಅಂದ್ರೆ ಎಷ್ಟು? ಅಗೈನ್ ಯು ಹ್ಯಾವ್ ಟು ಮಲ್ಟಿಪ್ಲೈ ನಂಬರ್ ಆಫ್ ಬಿಟ್ಸ್ ಬೇಕಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ. ಸೊ 1 2 3 4. ಸೊ ದಿಸ್ ಈಸ್ ಹೌ ಯು ಡೂ ದ ರಿವರ್ಸ್ TB to bytes, bytes to TB. ನೆಕ್ಸ್ಟ್
we'll see some of the questions which have come in the previous year examinations. So what is the first question? The first question here says, which of the, with reference to the computer memory, consider the following statements. So yen heltare, RAM is, which consider the following, RAM is called a volatile temporary memory. RAM is called volatile temporary. See, random access is there. Random access is nothing but volatile. Yes, it is a temporary. This is correct only. Static RAM stores data using transistor and capacitor anta kottidare. So namagu gottide static RAM ಏನು ಯೂಸ್ ಮಾಡುತ್ತೆ, flip flops. Dynamic RAM will uses capacitor. See, static RAM uses transistor and capacitor. This is wrong. Whereas dynamic RAM stores the bit of data using flip flop. Idu wrong. Which of the following above statements is are incorrect anta keltidane. Which are incorrect? 2 and 3 are incorrect. So 2 and 3 are incorrect. Next, choose true or false respectively for the following statements. True or false for the following statements respectively. A mouse is an input device. Correct. Mouse is an input device. RAM, random access memory, is non-volatile ಅಂತ ಹೇಳ್ತಿದ್ದಾರೆ. See, non-volatile ಅಂದ್ರೆ ಏನು? Whenever the power is off, data ಹಂಗೆ ಇರುತ್ತೆ. Random access memory ಏನಾಗುತ್ತೆ, ಡೇಟಾ ಹೋದ ತಕ್ಷಣ, ಪವರ್ ಹೋದ ತಕ್ಷಣ ಡೇಟಾನ ಲೂಸ್ ಮಾಡ್ಕೊಡುತ್ತೆ. ಸೊ therefore it is a volatile memory, not a non-volatile. So statement 1 is right, statement 2 is wrong. So A is true, B is false. So the answer would be 2 for this one. So going further, next question. Memory used in cards of mobile phones, digital cameras or iPods, etc. etc. See, ನಮ್ಗಿಲ್ಲಿ ಇದು ಪರ್ಮನೆಂಟ್ ಮೆಮೊರಿಗೆ ಯೂಸ್ ಮಾಡ್ತೀವಿ ಅದನ್ನ. ಸೊ ಆಬ್ವಿಯಸ್ಲಿ ವಿ ಆರ್ ಗೋಯಿಂಗ್ ಟು ಸಿ ರ್ಯಾಂಡಮ್ ಆಕ್ಸೆಸ್ ಅಲ್ಲ, ಪ್ರೋಗ್ರಾಮಬಲ್ ಅಲ್ಲ, ಇಟ್ ಈಸ್ ದ ಫ್ಲಾಶ್ ಮೆಮೊರಿ. ಸೊ ಫ್ಲಾಶ್ ರ್ಯಾಮ್. ನೆಕ್ಸ್ಟ್, ಇನ್ ಎ ಕಂಪ್ಯೂಟರ್ ಸಿಸ್ಟಮ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಈಸ್ ಸ್ಟೋರ್ಡ್ ಇನ್ ಅಂತ ಕೇಳ್ತಿದ್ದಾರೆ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಈಸ್ ಸ್ಟೋರ್ಡ್ ಇನ್. ಸೊ ಬೇಸಿಕ್ ಇನ್ಪುಟ್ ಬಯೋಸ್ ಏನಿದೆ, ಆ ಬಯೋಸ್ ನಮ್ಗೆ ಯಾವಾಗೂ ಇರಬೇಕಾ, ಇಲ್ಲ ನಾವು ಅದನ್ನ ಕಳ್ಕೋಬೇಕಾ? ಸೊ ಬೇಸಿಕಲಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರ್ಯಾಂಡಮ್ ಆಕ್ಸೆಸ್, DRAM, SDRAM ಡಸಂಟ್ ಮ್ಯಾಟರ್. ಸೊ ರ್ಯಾಂಡಮ್ ಆಕ್ಸೆಸ್ ಏನಾಗುತ್ತೆ, ಇಟ್ ಈಸ್ ವೋಲಟೈಲ್. ಸೊ ವೋಲಟೈಲ್ ಪವರ್ ಆಫ್ ಆದ್ರೆ ಡೇಟಾ ಇಸ್ ಲಾಸ್ಟ್. ಸೊ ವಿ ವಾಂಟ್ ಟು ಹೋಲ್ಡ್ ಡೇಟಾ ಫಾರ್ ಅ ಲಾಂಗ್ ಟೈಮ್. ಸಿ, ಇನ್ಪುಟ್ ಔಟ್ಪುಟ್ ಇವಾಗ UEFI ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಎಲ್ಲಿ ಸ್ಟೋರ್ ಮಾಡ್ತೀವಿ ಅದನ್ನ? ಈ ಪ್ರಾಮ್ ಅಲ್ಲಿ. ಸೊ ಈ ಪ್ರಾಮ್ ಅಂದ್ರೆ ಏನು, ವಿಚ್ ವಿ ಆಲ್ ನೋ, ಎಲೆಕ್ಟ್ರಿಕಲಿನ ಜಸ್ಟ್ ನಾರ್ಮಲ್ ಎರೇಸಬಲ್. ಈ ಇದ್ರೆ ಎಲೆಕ್ಟ್ರಿಕಲ್, ಬರೀ ಈ ಇದ್ರೆ ಇಟ್ ಈಸ್ ದ ಎರೇಸಬಲ್ ಪ್ರೋಗ್ರಾಮಬಲ್ read only memory. So fifth one, the answer is 2. Next, sixth one, fifth one tamadidiva. Fourth one, fifth one. What is fifth one? Dash memory is placed between RAM and CPU. So dash memory is placed between RAM and CPU. See, CPU ಮೇಲೇನೆ ಇರುತ್ತೆ ಅಂತ ಹೇಳಿದೀನಿ. ROM ಅಂತೂ ಅಲ್ಲ, it is read only memory. ಅದು ಬೇಕಾಗಿಲ್ಲ. None of these ಅಲ್ಲ, it is the cache memory. It is placed between the CPU and the RAM. ಯಾಕೆ? ಸೊ RAM, random access memory ಏನಿದೆ, ಅದು ಫಾಸ್ಟ್ ಆಗಿ ಯೂಸ್ ಮಾಡೋದಕ್ಕೆ, ಪ್ರಾಸೆಸ್ಗೆ, ಟೆಂಪರರಿ ಸ್ಟೋರೇಜ್ಗೆ we want that data. That is why it is used in the cache memory. So what is the next one? Which chips are erasable by ultraviolet rays after removing them from the main circuit? See, ನಾವು ನೋಡಿದೀವಿ, PROM ಅಂದ್ರೆ it cannot be erased. EEPROM erasable with UV light. EEPROM which is basically electrically erasable. See, ನಮ್ಮ ಹತ್ರ ಏನಿದೆ ಇಲ್ಲಿ, which of the following are erasable by ultraviolet rays ಅಂತ ಕೊಟ್ಟಿದ್ದಾರೆ. So PROM not erasable, EEPROM electrically erasable. So UV light ಯಾವ್ದು ಬರುತ್ತೆ, it is the EEPROM which can be erased using UV light. Next, the smallest unit of computer memory is called as, so digital, binary digit, it is the bit. Correct alva? It is the bit. Next, BIOS is stored in, so already ನಾವು ಸಾಲ್ವ್ ಮಾಡಿದೀವಿ ಅನ್ಸುತ್ತೆ. So BIOS is stored in ಎಲ್ಲಿ? BIOS is stored in the ROM, read only memory, which we all know. Next, what is the correct arrangement of memory types in the decreasing order of access time? In the decreasing order. So access time ಅಂದ್ರೆ ಏನು? Access time ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರೋದು, how fast we can go there, we can get the data. That is the meaning of access time. So ಅವ್ರು ಏನ್ ಕೇಳ್ತಾರೆ, ಡಿಕ್ರೀಸಿಂಗ್ ಆರ್ಡರ್. ಸೊ ಅವ್ರಿಗೆ ಡಿಕ್ರೀಸಿಂಗ್ ಆಸಿ ಹಾರ್ಡ್ ಡಿಸ್ಕ್, ಕ್ಯಾಶೆ, ಮೈನ್ ಮೆಮೊರಿ ಅಂತ ಕೊಟ್ಟಿದ್ದಾರೆ. ಸೊ ಹಾರ್ಡ್ ಡಿಸ್ಕ್ ಡಿಕ್ರೀಸಿಂಗ್ ಆರ್ಡರ್ ಅಂತ ಬಂದಾಗ
ಮೀನಿಂಗ್ ಟು ಸೇ ಕ್ಯಾಶೆಗನ್ನ ಮೈನ್ ಮೆಮೊರಿ ಫಾಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ, ಇದು ರಾಂಗ್. ಕ್ಯಾಶೆ ಹಾರ್ಡ್ ಡಿಸ್ಕ್ ಮೈನ್ ಮೆಮೊರಿ. ಸೊ ಹಾರ್ಡ್ ಡಿಸ್ಕ್ ಆದ್ಮೇಲೆ ಮೈನ್ ಮೆಮೊರಿ ಬರುತ್ತಾ, ಮೈನ್ ಮೆಮೊರಿ ಆದ್ಮೇಲೆ ಹಾರ್ಡ್ ಡಿಸ್ಕ್ ಬರುತ್ತಾ, ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ಆಕ್ಸೆಸ್ ಟೈಮ್. ಸೊ ಆಕ್ಸೆಸ್ ಟೈಮ್ ಆದಷ್ಟು ಕಡಿಮೆ ಆಗಬೇಕು. ಸೊ ಇದಕ್ಕನ್ನ ಇದು ಜಾಸ್ತಿ ತಗೊಳುತ್ತೆ. ಸೊ ಇದು ರಾಂಗ್. ಸಿ ಹಿಯರ್ ಹಾರ್ಡ್ ಡಿಸ್ಕ್ ಮೈನ್ ಮೆಮೊರಿ and the cache memory. So the main memory is little bit faster compared to cache, but cache is the fastest. Decreasing order of access time. ಯಾವುದು ತುಂಬಾ ಕಡಿಮೆ ತಗೊಳುತ್ತೆ, cache memory ತುಂಬಾ ಕಡಿಮೆ ತಗೊಳುತ್ತೆ. cache ಆದ್ಮೇಲಿಂದ main memory ಆದ್ಮೇಲಿಂದ hard disk ತಗೊಳುತ್ತೆ. So the answer for 9th one is 2. Next, choose the correct option regarding the size of the computer in the increasing order. In the increasing order ಅಲ್ಲಿ ನಾವು ಅದನ್ನ ಸ್ಟೋರ್ ಮಾಡ್ಬೇಕಂತ ಹೇಳ್ತಿದ್ದಾರೆ. So kilo, mega, giga, tera. So 10 power 3 mega, giga and tera. So ಇದನ್ನ ಕಲ್ತ್ಕೊಂಡಿದ್ದೀವಿ. So in the regarding in the increasing order, so TB ಆದ್ಮೇಲೆ MB ಆದ್ಮೇಲೆ GB, KB, this is ಉಲ್ಟಾ, wrong. MB ಆದ್ಮೇಲೆ GB ಆದ್ಮೇಲೆ KB, wrong. GB ಆದ್ಮೇಲೆ TB ಆದ್ಮೇಲೆ KB, wrong. So KB ಆದ್ಮೇಲೆ MB, KB ಆದ್ಮೇಲೆ MB ಆದ್ಮೇಲೆ GB ಆದ್ಮೇಲೆ TB. So the answer for 10th one is 4th one. So first kilo ಆದ್ಮೇಲೆ mega ಆದ್ಮೇಲೆ giga ಆದ್ಮೇಲೆ terabyte. So the answer is 4th one. Next, if you look at this one, so RAM ಮೇಲೆ ಕ್ವಶನ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ RAM ಮೇಲೆ ಸ್ಟೇಟ್ಮೆಂಟ್ಸ್ ನೋಡೋದಾದ್ರೆ, ಸಿ RAM is volatile ಅಂತ ಕೊಟ್ಟಿದ್ದಾರೆ. So with reference to RAM is volatile. Yes, RAM is volatile. RAM influences the speed and power of computer. Yes, more the RAM, better it is. RAM is used to write only. No, RAM can be used both read and write. So C is gone. RAM is read and write memory. Correct. So A, B and D are correct. So A, B and D are correct. So the 11th one answer is 4. Next, EEPROM ಎಂದರೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸಿ ನಮ್ಗೆ EEPROM ಅಂದ್ರೆ ಏನ್ ಗೊತ್ತು? E ಫಾರ್ ಎಲೆಕ್ಟ್ರಿಕಲಿ ಎರೇಸಬಲ್. ಎಲೆಕ್ಟ್ರಿಕಲಿ ಎರೇಸಬಲ್ ಅಂತ ನಮಗೆ ಗೊತ್ತು. ಎಲೆಕ್ಟ್ರಿಕಲಿ ಎರೇಸಬಲ್, ಈಸಿಲಿ ಎರೇಸಬಲ್ ಅಲ್ಲ, ಎರೇಸಬಲ್ ಎಂಬೆಡೆಡ್ ಅಲ್ಲ, ಎವರ್ ಎರೇಸಬಲ್ ಅಲ್ಲ, ಎಲೆಕ್ಟ್ರಿಕಲಿ ಎರೇಸಬಲ್. ಸೊ ದ ಆನ್ಸರ್ ಫಾರ್ 12th one would be 4. ಎಲೆಕ್ಟ್ರಿಕಲಿ ಎರೇಸಬಲ್, ಪ್ರೋಗ್ರಾಮಬಲ್, ರೀಡ್ ಓನ್ಲಿ ಮೆಮೊರಿ. ಸಿ ಇಲ್ಲಿ ನೋಡಿ 1 GB ಎಂದರೆ ಅಂತ ಕೊಟ್ಟಿದ್ದಾರೆ ನಮ್ಗಿಲ್ಲಿ. 1 GB ಎಂದರೆ, ಸೊ ನಾವು ಆವಾಗಲೇ ಅದನ್ನ ನೋಡಿದ್ದೀವಿ. ಸೊ ಯಾವ್ಯಾವ ತರ ಅದನ್ನ ಬರೀಬಹುದು ಅಂತ ನಾವು ನೋಡಿದೀವಿ. ಸೊ ವಿ ವಿಲ್ ಟ್ರೈ ಟು ಎಕ್ಸ್ಪ್ರೆಸ್ ಇಟ್ ಒನ್ಸ್ ಅಗೈನ್. 1 GB ಎಂದರೆ 1024 MB. ಸೊ ಇವಾಗ 1 MB ನ KB ಬರೆದ್ರೆ 1024 KB. 1 KB ನ ಇಫ್ ಯು ಗೋ ಫಾರ್ ಬೈಟ್ಸ್ ಅಂದ್ರೆ 1024 ಬೈಟ್ಸ್. ಸೊ 1 GB is equal to 1024 MB. ಕರೆಕ್ಟ್. ಸೊ MB ನ KB ಬರೆದ್ರೆ 1024 into 1024 KB. ಕರೆಕ್ಟ್. ಸೊ KB ನ ಬೈಟ್ಸ್ ಅಲ್ಲಿ ಬರೆದ್ರೆ 1024 into 1024 ಬೈಟ್ಸ್. ಕರೆಕ್ಟ್. ಸೊ 1, 2 ಮತ್ತು 3 ಎಲ್ಲಾನು ಸರಿಯಾಗಿವೆ. ಸೊ ದ ಆನ್ಸರ್ ಫಾರ್ 13th one would be 4. ನೆಕ್ಸ್ಟ್, CD-ROM ಸ್ಟ್ಯಾಂಡ್ಸ್ ಫಾರ್ ಅಂತ ಕೊಟ್ಟಿದ್ದಾರೆ. CD-ROM ಸ್ಟ್ಯಾಂಡ್ಸ್ ಫಾರ್, ಸಿ ಅಲ್ಲಿ ಕೂಡ ರಾಮ್ ರೀಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಆಪರೇಟಿಂಗ್ ಮೆಮೊರಿ, ರ್ಯಾಂಡಮ್ ಆಪರೇಟಿಂಗ್ ಮೆಮೊರಿ ಅಲ್ಲ, ರೀಡ್ ಓನ್ಲಿ ಮೆಮೊರಿ. ಸಿ ನಿಮಗೆ CD ಗೊತ್ತಿದ್ರು ಸರಿ, ಇಲ್ಲ ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಗೊತ್ತಿದ್ರು ಆನ್ಸರ್ ಮಾಡ್ಬೋದು, ಇಲ್ಲ ರಾಮ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮೊರಿ. ರ್ಯಾಂಡಮ್ ಆಪರೇಟಿಂಗ್ ಮೆಮೊರಿ ಅಲ್ಲ, ಇಟ್ ಈಸ್ ದ ರೀಡ್ ಓನ್ಲಿ ಮೆಮೊರಿ. ಸೊ 14th one answer is 2. ಅಂಡ್ ದ ಲಾಸ್ಟ್ ಕ್ವಶನ್. ಸೊ ಇಲ್ಲೇನು ಕೊಟ್ಟಿದ್ದಾರೆ? ಸೊ ಈಗ ಇನ್ನು KB, MB, GB, TB ನ ಕೊಟ್ಟಿದ್ದಾರೆ. ಸೊ ಕಿಲೋ ಅಂದ್ರೆ 3. ಸೊ ಇಲ್ಲಿದೆ 3, ಇಲ್ಲಿದೆ. ಕಿಲೋ ಅಂದ್ರೆ 3, ಮೆಗಾ ಅಂದ್ರೆ 6, ಕಿಲೋ ಮೆಗಾ, ಗಿಗಾ ಅಂದ್ರೆ 9, ಟೆರಾ ಅಂದ್ರೆ 12. ಸಿ ಕಿಲೋಗೆ 3, ಮೆಗಾಗೆ 6, ಗಿಗಾಗೆ 9, ಟೆರಾಗೆ 12. ಸೊ 3, 4, 1 and 2. So 3, 4, 1 and 2. So this is all about our computer and computer memory organization. So what have we learned today? We have learned what are the different types of memory. ಅದರಲ್ಲಿ ಮೆಮೊರಿನಲ್ಲಿ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ, ಪ್ರೈಮರಿ ಮೆಮೊರಿನಲ್ಲಿ ವಿ ಹ್ಯಾವ್ ಸೀನ್ ಡಿಫ್ರೆಂಟ್ ಟೈಪ್ಸ್ ಅಂತ ತಗೊಂಡ್ರೆ ರಿಜಿಸ್ಟರ್ಸ್ನ ನೋಡಿದ್ವಿ, ಕ್ಯಾಶೆ ನೋಡಿದ್ವಿ, ರ್ಯಾಮ್ ನೋಡಿದ್ವಿ, ರಾಮ್ ನೋಡಿದ್ವಿ. ಸೊ ಪ್ರೈಮರಿ ಮೆಮೊರಿ ಇಸ್ ಯೂಸ್ಡ್ ಫಾರ್ ಪ್ರಾಸೆಸಿಂಗ್ ಅಂತ ತಿಳ್ಕೊಂಡ್ವಿ, ಸೆಕೆಂಡರಿ ಮೆಮೊರಿ ಇಸ್ ಯೂಸ್ಡ್ ಫಾರ್ ಸ್ಟೋರೇಜ್ ಅಂತ ತಿಳ್ಕೊಂಡ್ವಿ. ಸೊ ಇದರಲ್ಲಿ ರಿಜಿಸ್ಟರು, ಕ್ಯಾಶೆ ಅಂಡ್ ಈ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನಿದೆ ಇದರಲ್ಲಿ ವೋಲಟೈಲ್ ಅಂತ ಕಲ್ತ್ಕೊಂಡ್ವಿ.
ಆಫ್ಟರ್ ದಟ್ ರಾಮ್ ಇಸ್ ದ ನಾನ್ ವೋಲಟೈಲ್ ಅಂತ ತಿಳ್ಕೊಂಡ್ವಿ. ನಾನ್ ವೋಲಟೈಲ್ ಅಂತ ತಿಳ್ಕೊಂಡ್ವಿ. ಇದರಲ್ಲಿ ಬಯೋಸ್ ಇರುತ್ತೆ ಅಂತ ತಿಳ್ಕೊಂಡ್ವಿ, ಇಲ್ಲ UEFI ಅಂತ ಇರುತ್ತೆ ಅಂತ ತಿಳ್ಕೊಂಡ್ವಿ. ಆಫ್ಟರ್ ದ ಸೆಕೆಂಡರಿ ಮೆಮೊರಿನಲ್ಲಿ ನಾವು CD ನೋಡಿದ್ವಿ, DVD ನೋಡಿದ್ವಿ ಅಂಡ್ ಆಲ್ ಅದರ್ ಸ್ಟೋರೇಜ್ ಡಿವೈಸಸ್ ನೋಡಿದ್ವಿ. ದೆನ್ ವಿ ವೆಂಟ್ ಆನ್ ಟು ಸಿ ದ ಬಿಟ್ ಆದ್ಮೇಲಿಂದ ನಿಬ್ಬಲ್ ಆದ್ಮೇಲಿಂದ ವಿಸಾದ ಬೈಟ್ ಆದ್ಮೇಲಿಂದ KB, MB, GB, TB ಇದನ್ನೆಲ್ಲದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ ಕಂಪ್ಯೂಟರ್ ಮೆಮೊರಿ ಸ್ಟೋರೇಜ್. ಅದರಲ್ಲಿ ಡಿಫರೆಂಟ್ ಟೈಪ್ಸು, ವೋಲಟೈಲ್ ಅಂದ್ರೆ ಏನು, ನಾನ್ ವೋಲಟೈಲ್ ಅಂದ್ರೆ ಏನು, ಪ್ರಾಮ್ ಅಂದ್ರೆ ಏನು, ಸೊ ಇದರಲ್ಲಿ SRAM ಅಂದ್ರೆ ಏನು, DRAM ಅಂದ್ರೆ ಏನು. ಇದರಲ್ಲಿ ವಿ ಸಾ ದ 3 ಟೈಮ್ಸ್. ಒನ್ ಇಸ್ ದ ಪ್ರಾಮು, EEPROM. So we have completed the entire memory architecture, different types of memory, the users of memory, and what are the erasable, programmable, etc. memories and the memory storage units. So starting from bit to GB and TB we have learned. Other units alla yenide you can find them here. So basically for the exam purposes, TB ಆದ್ಮೇಲಿಂದ ಒಂದು 2 memories you have to learn. TB, petabyte, exabyte ವರೆಗೂ ಎಟ್ಟ ಜೊಟ್ಟ ಎಲ್ಲ ಇದೆ. So basically you can go up to petabyte and exabyte. It is more than sufficient. So this completes our chapter with respect to the memory and the memory organization. So we'll catch up with the next chapter in the next class. Thank you guys.